ಶಾಂತಿ. ಇವತ್ತಿನ ವಿಷಯ ಪ್ರತ್ಯಕ್ಷ ಫಲ ಅಂತ. ಓಕೆ, ಪ್ರತ್ಯಕ್ಷ ಅಂತಂದ್ರೆ ಏನು? ಪ್ರತ್ಯಕ್ಷ ಅಂದ್ರ ಈಗ ನಮ್ ವೆಂಕಟೇಶ್ ಅನ್ನೋರು ಹೇಳ್ದಂಗೆ ಈಗ ಹೇಳಿದ ತಕ್ಷಣ ಈಗಲೇ ಕಣ್ಣೆದುರುಗಡೆ ಬರ್ಬೇಕಪ್ಪ. ಮಾವಿನಣ್ಣು ಅಂತ ಸಂಕಲ್ಪ ಬರೋದ್ರೊಳಗಡೆ ಕಣ್ಣೆದುರುಗಡೆಗೆ ಏನಿರ್ಬೇಕು? ಇರ್ಬೇಕಲ್ಲಿ, ಫೋಟೋ ಅಲ್ಲ, ಮಾವಿನಣ್ಣು ಇರ್ಬೇಕು. ಈಗ ಈಗ ನಿಮ್ ಸಂಕಲ್ಪ ಮಾಡಿದ್ದೆ ಅಣ್ಣವ್ರೆ, ನೀವೇ ಪ್ರತ್ಯಕ್ಷ ಆಗ್ಬಿಟ್ಟು ನಿಮ್ಗೆ 100 ವರ್ಷ ಆಯ್ಸೋದು ಹೇಳ್ತಾರೆ, ಹೇಳಲ್ವಾ? ಈಗ ನಾನ್ ನಿಮ್ಮನ್ನ ನೆನಪು ಮಾಡಿದ್ದೆ ಅಣ್ಣವ್ರೆ, ನಿಮ್ದೇ ಫೋನ್ ಬಂದಿದೆ. ಈಗ ನಿಮ್ಗೆ ಫೋನ್ ಮಾಡ್ಬೇಕು ಅಂತ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡಿದ್ದೆ, ನಿಮ್ದೇ ಫೋನ್ ಬಂದು ನಿಮ್ ಸಂಕಲ್ಪ ಮಾಡಿದ್ದೆ, ಅಷ್ಟೊಳಗಡೆ ನೀವೇ ಎದುರುಗಡೆ ಪ್ರತ್ಯಕ್ಷ ಆಗ್ಬಿಟ್ರಿ. ಅಂದ್ರೆ ಸಂಕಲ್ಪ ಮಾಡಿದ ತಕ್ಷಣದಲ್ಲಿ ನಾವೇನ್ ಸಂಕಲ್ಪ ಮಾಡಿದೆವು ಕರ್ಮದ ಪ್ರತಿ, ಆ ಕರ್ಮದ ಫಲ ನಮ್ಗೆ ಕಣ್ಣೆದುರುಗಡೆಗೆ, ಕಣ್ಣಂತಂದ್ರೆ ಕಣ್ಣಿಗೆ ಕಾಣ್ಲೇಬೇಕು ಅಂತ, ಅದು ಶಬ್ದದ ರೂಪದಲ್ಲೂ ಇರ್ಬೋದು, ಸ್ಪರ್ಶದ ರೂಪದಲ್ಲಿ ಇರ್ಬೋದು, ನೋವಿನ ರೂಪದಲ್ಲಿ ಇರ್ಬೋದು, ಯಾವುದೇ ರೂಪದಲ್ಲಿ ಇರ್ಬೋದು. ಅಂದ್ರೆ ಆ ತತ್ಕ್ಷಣ, ಆ ತಕ್ಷಣದಲ್ಲಿ ಏನಾಗ್ತದೆ, ಆ ಫಲ ಹೇಳುವಂಥದ್ದು ನಿಮ್ಗೆ ಕಂಡು ಬರುತ್ತೆ, ನೀವು ಅದನ್ನ ಅನುಭವಿಸಬಹುದು. ಆದ್ಮೇಲೆ ನಮಗೆಲ್ಲರಿಗೂ ಗೊತ್ತು, ನಾವೆಲ್ಲ ಯಾರು? ಆತ್ಮ ಅಲ್ವಾ? ಪರಂಧಾಮದಿಂದ ಬಂದಿದ್ದೀವಿ, ಹೌದಲ್ವೋ? ಸರಿ, ನಾವು ಬಂದ ಮೇಲೆ ಇಲ್ಲಿ ಕರ್ಮೇಂದ್ರಿಯಗಳ ಮೂಲಕ ಕರ್ಮ ಮಾಡ್ತಿದ್ದೀವಲ್ವಾ? ಹೌದು. ಕರ್ಮೇಂದ್ರಿಯಗಳ ಮೂಲಕ ಕರ್ಮ ಮಾಡಿದ ಕರ್ಮದ ಫಲ ಬರುತ್ತೋ ಬರಲ್ವೋ? ಬರುತ್ತೆ. ಓಕೆ. ಫಲ ಯಾವಾಗ್ಲೂ ಒಂದೇ ಸಮಯದಲ್ಲಿ ಬರುತ್ತಾ? ಇಲ್ಲ. ಈಗ ನಿಮ್ಮಲ್ಲಿ ಒಂದು ಭೂಮಿ ಇದೆ, ಹೌದಾ? ನೀವು ಭತ್ತ ಹಾಕಿದೆ ಅಂತ ತಿಳ್ಕೊಳ್ಳಿ, 4-5 ತಿಂಗಳಲ್ಲಿ ಬೆಳೆ ಬಂದ್ಬಿಡ್ಬೋದು, ಹೌದಾ? ಅದು ಮಾವಿನ ಬೀಜ ಓಟೆ ನೆಟ್ರೆ, ಗಿಡ ನೆಟ್ರೆ ಹಾ 3-4 ವರ್ಷ ಬೇಕಲ್ವಾ? ಬೇಕು. ತೆಂಗಿನ ಗಿಡ ನೆಟ್ರೆ ಅದು ಬೇಕು 4-5 ವರ್ಷ. ಇವಾಗ 5 ವರ್ಷ 7-8 ವರ್ಷ ಬೇಕಾಗ್ತದಲ್ವಾ? ಅಂದ್ರೆ ಭೂಮಿ ಒಂದೇ ಆದ್ರೂ ಕೂಡ ನಾನು ಬೀಜವನ್ನು ಹಾಕಿದಾಗ ಅದರ ಫಲ ನನ್ನ ಕೈ ಸೇರುವಂತದಕ್ಕೆ ಸಮಯ ಹಿಡಿಯತ್ತೆ ಅಲ್ವಾ? ಕೆಲವೊಂದು ತಕ್ಷಣಕ್ಕೆ ಸಿಗಬಹುದು, ಕೆಲವೊಂದು ಲೇಟ್ ಆಗಿ ಸಿಗಬಹುದು. ದ್ವಾಪರ ಯುಗದಲ್ಲಿ ನಾವೇನು ವಿಕರ್ಮವನ್ನ ಮಾಡಿದ್ದೀವಿ, ದ್ವಾಪರ ಯುಗದ ಆರಂಭದಲ್ಲಿ ಇದು 2500 ವರ್ಷದ ನಂತರ ಇವತ್ತು ಕೂಡ ಅದರ ಫಲ ನನಗೆ ಸಿಗ್ಬೋದಲ್ವಾ? ಹೌದು ತಾನೆ? ಈಗ ನಾವು ಸಂಗಮ ಯುಗದಲ್ಲಿ ಏನ್ ಮಾಡಿರ್ತೀವಿ, ಸಾಧನೆ ಮಾಡಿರ್ತೀವಿ, ಅದರ ಫಲವನ್ನು ಉಳಿಸಿಕೊಂಡಿರ್ತೀವಿ, ಅದನ್ನ ಮುಂದಿನ 2500 ವರ್ಷನೂ ನಾವು ಅನುಭವಿಸ್ತೀವಲ್ವಾ? ಅಂದ್ರೆ ಅನುಭವಿಸ್ಲಿಕ್ಕೆ ಎಷ್ಟೊತ್ತು ಬೇಕಾಯ್ತು? 2500 ವರ್ಷ ಬೇಕಾಯ್ತು. ಸತ್ಯಯುಗ ತ್ರೇತಾಯುಗದ ಅಂತ್ಯದವರೆಗೂ ಕೂಡ ನಾನೇನ್ ಮಾಡ್ತೇನೆ, ಅನುಭವಿಸ್ತೀನಿ ಅಲ್ವಾ? ಇವತ್ತು ನಾನು ಸ್ಕೂಲಿಗೆ ಹೋಗ್ತೇನೆ. ಯಾಕೆ ಹೋಗ್ತೇನೆ ಸ್ಕೂಲಿಗೆ? ವಿದ್ಯಾ ಪಡ್ಕೊಂಡ್ಮೇಲೆ ಏನ್ ಮಾಡ್ಬೇಕು? ಜಾಬ್ ಮಾಡ್ಬೇಕು. ಜಾಬ್ ಮಾಡ್ದೆ ಏನ್ ಸಿಗ್ತದೆ? ಸಂಬಳ, ಹಣ ಸಿಗ್ತದೆ. ಹಣ ಫಲ ಅಲ್ವಾ? ಇವಾಗ ನಾ ಸ್ಕೂಲಿಗೆ ಎಂಟ್ರ್ ಆದ ತಕ್ಷಣ ಫಸ್ಟ್ ಡೇ ನನಗೆ ಹಣ ಸಿಗ್ಬಿಡ್ತದ? ಇಲ್ಲವಲ್ಲ. ಯಾವಾಗ ಸಿಗ್ತದೆ ಹಣ? ಅದು 15 ವರ್ಷನ 20 ವರ್ಷನ? 25 ವರ್ಷ ಅಂತ ನೀವು ತಿಳ್ಕೊಂಡಿದ್ದೀರಿ. ನಾವೆಲ್ಲ 3ನೇ ಕ್ಲಾಸಿಗೆ ಹೋಗ್ಬೇಕಾದ್ರೆ ಸಂಪಾದನೆ ಮಾಡಿ ಶುರು ಮಾಡ್ಬಿಟ್ಟಿದ್ವಿ ಅಲ್ವಾ? ಮದುವೆ ಮನೆಗೆ ಊಟಕ್ಕೆ ಬರ್ಸ್ಲಿಕ್ಕೆ ಹೋಗ್ತಿದ್ದೆ ನಾನು, 3 ರೂಪಾಯಿ ಸಂಬಳ. ಕೆಲಸ ಏನಾದ್ರು ಇಲ್ಲಿ ಸಂಬಳ ಸಿಕ್ತಿತ್ತು ತಾನೇ? ಹೌದು. ಯಾರೊಬ್ರು ಕೆಲಸ ಮಾಡ್ತಾ ಮಾಡ್ತಾ ಓದನ್ನು ಮಾಡ್ತಾ ಇರ್ತಾರೆ, ಯಾವುದೋ ಒಂದು ಶಾಪಿಗೆ ಹೋಗ್ತಾರೆ, ಹಣ ಸಿಗತ್ತಲ್ವಾ? ಅದು ಇಷ್ಟೇ ಇಲ್ಲ, ಹೆಚ್ಚಾಯ್ತು ಕಡಿಮೆ ಆಯ್ತು ಅದು ಆಮೇಲೆ ನಿನ್ ಪ್ರಶ್ನೆ. ಅವಾಗ ನಾನ್ ಸಂಪಾದನೆ ಮಾಡಿದ್ದು ಅಂತ ನಾವ್ ಇಟ್ಕೊಳ್ತಿದ್ವಿ, ನಮ್ ಖರ್ಚಿಗೆ ಬೇಕು ಅಂತ ಐಸ್ ಕ್ಯಾಂಡಿ ತಿನ್ನೋದು, ಚಾಕ್ಲೇಟ್ ತಿನ್ನೋದು ಮಾಡ್ತಿದ್ವಿ. ಯಾಕಂದ್ರೆ ನಾನು ಸಂಪಾದನೆ ಮಾಡಿದ್ದೆ ಅಲ್ವಾ? ಯಾಕಂದ್ರೆ ಅಪ್ಪ ಅಮ್ಮನ ಹತ್ರ ಕೇಳ್ಬೇಕು, ಅದಕ್ಕೂ ಕೊಡು ಇದಕ್ಕೂ ಕೊಡು ಅಂತ ಹೇಳ್ಬಿಟ್ಟು ಅಲ್ವಾ? ಹಾಗೆ ಆತ್ಮೀಯರೇ, ಫಲ ಹೇಳುವಂಥದ್ದು ಬೇರೆ ಬೇರೆ ಸಮಯದಲ್ಲಿ, ಬೇರೆ ಬೇರೆ ರೂಪದಲ್ಲಿ, ಬೇರೆ ಬೇರೆ ಸಮಯಕ್ಕೆ ಅನುಸಾರವಾಗಿ ಬರ್ತದೆ. ಆದ್ರೆ ಪ್ರತ್ಯಕ್ಷ ಫಲ ಅಂತಂದ್ರೆ ಏನು ಅಂತಂದ್ರೆ, ನಾನು ಈಗ ಕರ್ಮ ಮಾಡಿದ ತಕ್ಷಣದಲ್ಲಿ ನನಗೇನ್ ಸಿಗ್ಬೇಕು? ಫಲ ಸಿಗಬೇಕು. ಅದನ್ನು ಹೇಳ್ತಾರೆ ವಿಶೇಷವಾಗಿ ಸಂಗಮ ಯುಗದಲ್ಲಿ. ಯಾವ್ದಲ್ಲಿ? ಸಂಗಮ ಯುಗದಲ್ಲಿ ನಮ್ಗೇನ್ ಸಿಗಬೇಕು? ಪ್ರತ್ಯಕ್ಷ ಫಲ ಸಿಗಬೇಕು. ಸಿಗತ್ತೆ ಯಾವಾಗ? ಯಾವಾಗ? ಶ್ರೀಮತದಂತೆ ನಡೆದಾಗ, ಆತ್ಮ ಪವಿತ್ರವಾದಾಗ, ಶುದ್ಧವಾದಾಗ, ಸ್ವಚ್ಛವಾದಾಗ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ. ಮೊದಲು ನಿಮ್ಮ ಜೀವನದಲ್ಲಿ ಏನೋ ಒಂದೊಂದು ಕಷ್ಟಗಳು, ತೊಂದರೆಗಳು ಬರ್ತಾ ಇತ್ತು, ಹೌದಾ? ಬಂದಾಗ ನೀವು ಯಾರಿಗೆ ಹೇಳ್ಬೇಕಿತ್ತು?
ಪರಮಾತ್ಮಂಗೆ ಹೇಳ್ಬೇಕಿತ್ತು ಭಕ್ತಿ ಮಾರ್ಗದಲ್ಲಿ ಸರಿನಾ. ಹೇಳಿದ ತಕ್ಷಣ ಪರಿಹಾರ ಆಗ್ತಿತ್ತಾ? ಇಲ್ಲ ಇಲ್ಲ ಇಲ್ಲ. ಬ್ರಾಹ್ಮಣತ್ ಹೋಗ್ಬೇಕು, ಜಾತಕ ತೋರಿಸ್ಬೇಕು, ಅವ್ರ ಪೂಜೆ ಪುನಸ್ಕಾರ ಹೇಳಬೇಕು, ಅದಕ್ಕೆ ತಕ್ಕ ಮುಹೂರ್ತ ತೆಗಿಬೇಕು, ಮುಖ್ಯವಾಗಿ ಪೂಜೆ ಮಾಡ್ಲಿಕ್ಕೆ ಬ್ರಾಹ್ಮಣರಿಗೆ ಫ್ರೀ ಇರಬೇಕು, ಅವು ಡೇಟ್ ಕೊಡಬೇಕು, ನಿಮ್ಮ ಮನೆಗೆ ಬರಬೇಕು, ಪೂಜೆ ಮಾಡಬೇಕು. ಆಮೇಲೆ ಏನಾಗತ್ತೆ? ಪ್ರತ್ಯಕ್ಷ ಫಲ ಅಲ್ಲ, ಸಿಗ್ಬೋದು ಸಿಗದೆ ಇರ್ಬೋದು, ಅದು ಆಮೇಲೆ ನಿನ್ ಪ್ರಶ್ನೆ. ಹೌದು. ಟೈಮ್ ತಗೊಳ್ತಿತ್ತೋ ಇಲ್ವೋ? ಹೌದು ಹಾಗಂತ ಸರಿ. ಈಗ ಬಾಬನ ಮಗು ಆದ್ಮೇಲೆ ಒಂದು ಸಮಸ್ಯೆ ಬಂತು ಅಂತ ತಿಳ್ಕೊಳ್ಳಿ, ಏನೋ ಒಂದು ಡೌಟ್, ಸಂಶಯ ಬಂತು, ಏನಾದ್ರು ಒಂದು ಪ್ರಶ್ನೆ ಬಂತು, ಸಮಸ್ಯೆಗಳು ಬಂತು. ಈಗ ನಾವೇನ್ ಮಾಡ್ತೀವಿ? ಬಾಬನಿಗೆ ಕೇಳಿದ್ವಿ, ಬಾಬಾ ಏನ್ ಮಾಡ್ಬೇಕು ಕೇಳ್ತೀವಿ ಅಲ್ವಾ? ಹೌದು ಕೇಳಿದ ತಕ್ಷಣ ಉತ್ತರ ಸಿಗತ್ತಾ? ಸಿಗುತ್ತೆ ಕೆಲವೊಮ್ಮೆ. ಕೆಲವೊಮ್ಮೆ ಅದೇ ಬಂದಿರೋದು. ಹ್ಮ್. ಅವಾಗ ಏನಾಗತ್ತಾ, ನಾವು ಇವತ್ತು ಪ್ರಶ್ನೆ ಕೇಳಿದಾಗ 3 ದಿನದ ನಂತರ ಮೂಲಕ ಉತ್ತರ ಸಿಗ್ಬಹುದು. ಹೌದು ನಮ್ಗೆ ಉತ್ತರ ಸಿಗದಿದ್ದಾಗ ನಾವೇನ್ ಮಾಡ್ತೀವಿ? ನಮ್ಗಿಂತ ಸೀನಿಯರ್ ಅಣ್ಣಂದಿರು ಅಕ್ಕಂದಿರು ಇದಾರಲ್ಲ, ಅವ್ರ ಹತ್ರ ಕೇಳ್ತೀವಿ, ಅಣ್ಣವ್ರೆ ಇದು ಗೊತ್ತಾಗ್ಲಿಲ್ಲ, ಏನು ಈ ಸಮಸ್ಯೆ ಇದೆ, ಜ್ಞಾನದ ಬಗ್ಗೆ ಇರ್ಬೋದು, ವೈಯಕ್ತಿಕ ಜೀವನದ ಬಗ್ಗೆ ಇರ್ಬೋದು, ಹಣಕಾಸಿನ ಸಮಸ್ಯೆ ಇರ್ಬೋದು. ಅವಾಗ ಏನಾಗತ್ತೆ? ಸಮಯ ತಗೊಳತ್ತಲ್ವಾ? ಹೌದು ಅಲ್ವಾ? ಓಕೆ. ಆದ್ರೆ ನಿಮ್ಮ ಮನಸ್ಸು ಬಾಬಾ ಜೊತೆ ಕ್ಲಿಯರ್ ಆಗ್ತಾ ಹೋದಾಗ ಏನಾಗತ್ತೆ ಅಂತ ಹೇಳಿದ್ರೆ, ನೀವು ಪ್ರಶ್ನೆ ಕೇಳಿದ್ರೆ ಟಕ್ ಅಂತ ಏನ್ ಮಾಡ್ತಾರೆ? ಉತ್ತರ ಬಂದ್ಬಿಡು, ಸಿಗುತ್ತೆ. ಕ್ಲಿಯರ್ ಆಗ್ಬೇಕು ಅಲ್ವಾ? ಹೌದು ಭೀಮ ಮತ್ತು ಕೃಷ್ಣ ಅಲ್ವಾ? ದುರ್ಯೋಧನ ಯುದ್ಧ ಮಾಡ್ತಾ ಇರ್ತಾನೆ, ಸೋಲ್ತಾ ಇರ್ತಾನೆ, ಸೋಲೋದಿಲ್ಲ. ಆದ್ರೆ ದುರ್ಯೋಧನಿಗೆ ಸೋಲ್ಸ್ಲಿಕ್ಕೆ ಆಗೋದಿಲ್ಲ. ಒಂದು ಕ್ಷಣ ಹಿಂಗೆ ನೋಡ್ತಾನೆ, ಒಂದೇ ಒಂದು ಸೆಕೆಂಡ್ ನೋಡ್ತಾನ. ಯಾರ ಕಡೆಗೆ? ಕೃಷ್ಣನ ಕಡೆಗೆ. ಕೃಷ್ಣನಿಗೂ ಗೊತ್ತಿರ್ತಾನೆ ಇವ್ನು ಯಾಕೆ ನೋಡಿದಾನಂತ. ಅವನ್ ಏನ್ ಮಾಡ್ತಾನೆ? ತೊಡೆ ತೊಡೆ ಕಲ್ಸು. ಅಲ್ವಾ? ಒಂದೇ ಸೆಕೆಂಡ್ ಇವನ್ ಏನ್ ಹೇಳಿದಾನೆ, ಅವನು ಏನ್ ಬೇಕು? ಪ್ರತ್ಯಕ್ಷ ಫಲ. ಅವನೇನಾದ್ರು ಬಾಯಿಂದ ಹೇಳಿದ್ನ? ಇಲ್ಲ ನಾನಿನ್ ತಪ್ಪಾಯ್ತು, ನನ್ನನ್ನು ಕ್ಷಮಿಸು, ನನಗೆ ಮುಂದೆ ಹೇಳುವಂತ ವಿಧಿ ಹೇಳ್ಕೊಡು ಹೇಳಿದ್ರ? ಇಲ್ಲ, ಟಕ್ ಅಂತ. ಆದ್ಮೇಲೆ ಹಾಗೇನೆ ನಮ್ಮ ಜೀವನದಲ್ಲಿ ನಾವು ಈಶ್ವರ ಜ್ಞಾನ ಹೇಳ್ಬೇಕಾದ್ರೆ ಬಾಬಾ ಅಂತ ಹಿಂಗ್ ಬಾಬನ ಕಡೆ ಟಕ್ ಅಂತ ಹಿಂಗ್ ನೋಡಿದ್ರೆ ಸಾಕು, ಟಕ್ ಅಂತ ಆನ್ಸರ್ ಸಿಗ್ಬಿಡ್ತದೆ, ಶಕ್ತಿ ಸಿಗ್ಬಿಡ್ತದೆ. ಅದು ಆಗಬೇಕು ಅಂತ ನಿಮ್ಮ ಮನಸ್ಸು ಬುದ್ಧಿ ಏನಾಗಿರ್ಬೇಕು? ತಂದೆ ಕಡೆ ಕ್ಲಿಯರ್ ಆಗಿರಬೇಕು. ಮತ್ತೆ ಭಗವಂತ ಹೇಳಿರುವಂತ ಆ ವಿಷಯವನ್ನ ಕ್ಯಾಚ್ ಮಾಡ್ಲಿಕ್ಕೆ ಗೊತ್ತಾಗಬೇಕು ನಿಮ್ಗೆ. ಅವಾಗ ಬಾಬನ ಜೊತೆಗೆ ನಾವ್ ಇರ್ಬೇಕು. ಅದನ್ನೇ ಇವತ್ತು ಮುರಳಿಲಿ ಬಾಬಾ ಹೇಳಿದ್ದಾರೆ, ನಾಗರತ್ನಕ್ಕವರು ಹೇಳಿದ್ರು. ಏನ್ ಹೇಳಿದ್ರು? ಫ್ರೆಂಡ್ ಆಗಿರ್ಬೇಕು. ಅವನ ಜೊತೆ ಮಾತಾಡಿ ಏನಾಗ್ಬೇಕು? ಅವನ ಜೊತೆಗೆ ಇದ್ದು ಅವನ್ ಏನ್ ಹೇಳ್ತಾನೆ, ಅವನ ಭಾವನೆಗಳೇನು, ನಮ್ಮನ್ನ ಏನ್ ಮಾಡ್ಲಿಕ್ಕೆ ಇಷ್ಟಪಡ್ತಿದ್ದಾನೆ, ಅವನ ಜೊತೆಗೆ ಇದ್ದಾಗ ಮಾತ್ರ ಗೊತ್ತಾಗದಲ್ವಾ? ಹೆಚ್ಚಿನ ರೂಪದಲ್ಲಿ ಪತಿ ಪತ್ನಿಯ ಸಂಬಂಧದಲ್ಲಿ ಒಬ್ರು ಇನ್ನೊಬ್ಬರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಹೌದಾ ಅಲ್ವೋ? ಹೌದು ಹಾ, ಸೀರೆ ಬೇಕು ಅಂತ ಹೇಳಿರ್ತಾರೆ, ಪತಿನೇ ಟೈಮ್ ಕೊಟ್ಟಿರ್ತಾರೆ, ಎಲ್ಲಾನು ಆಗಿರ್ತದೆ. ಅಂದ್ರೆ ಸಾಯಂಕಾಲ ಪತಿ ಮುಖ ನೋಡಿದ ತಕ್ಷಣದಲ್ಲಿ ಇವರೆಲ್ಲ ರೆಡಿ ಆಗಿದ್ದವರು ರೂಮಿಗೆ ಹೋಗ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಪತಿ ಕೈಯಲ್ಲಿ ಟೀ ತಂದು ಕೊಡ್ತಾರೆ. ಕಾರಣ ಏನೋ ಹಾ, ಎಡವಟ್ಟಾಗಿರ್ತೈತಿ ಏನೋ, ಅದಕ್ಕೆ ಬಿಡುದು. ಅವ್ರೇನ್ ಹೇಳಿದಾರೆ ಎಡವಟ್ ಆಗಿದೆ ಅಂತ? ಪತಿ ಬಂದ್ಬಿಟ್ಟು ಇಲ್ಲ ಮುಖ ನೋಡಿದ್ರೆ ಗೊತ್ತಾಗಲ್ವೋ? ಅವ್ರು ಕೆಲ್ಸಕ್ಕೆ ಹೋಗಿ ಕಷ್ಟಪಟ್ಟು ಬಂದಿರ್ತಾರೆ, ಟೀ ತಂದು ಕೊಡ್ತಾರೆ. ಟೀ ಅಲ್ಲ, ಇವ್ರಿಗೆ ಬೇಕಾಗಿರೋದು ಸೀರೆ. ಸೀರೆ ಕೊಡ್ಸಿರ್ತಾರಲ್ಲ. ಮಾಡ್ಬಿಟ್ಟು ಸ್ಟ್ರೈಕ್ ಮಾಡ್ಬಿಟ್ಟು ಎಲ್ಲಾ ಮಾಡ್ಬಿಟ್ಟು ಟೈಮ್ ಕೂಡ ಕೊಟ್ಟಿರ್ತಾರೆ, ಲೇಟ್ ಆಗು ಬಂದಿರ್ತಾರೆ. ಮತ್ತೆ ತಪ್ಪು ಅವ್ರದೇ ಇರ್ತದೆ. ಆದ್ರೆ ಅವ್ರ ಮುಖ ನೋಡಿದ ತಕ್ಷಣ ಸುಮ್ಮನೆ ಇದ್ ಬಿಡ್ತಾರೆ, ವಾತಾವರಣ ಗೊತ್ತಾಗ್ಬಿಡ್ತದೆ ಅಲ್ವಾ? ಪ್ರತ್ಯಕ್ಷ ಫಲ ಏನು, ಯಾರು ಒಬ್ರು ಇನ್ನೊಬ್ರ ಹತ್ರ ಮಾತಾಡ್ಬೇಕಾದ ಅನಿವಾರ್ಯತೆ ಇರೋದಿಲ್ಲ ಅಲ್ವಾ? ಹಾಗೆ ಆದ್ಮೇಲೆ ಪ್ರತ್ಯಕ್ಷ ಫಲ ಸಿಗತ್ತೆ ಸರಿ, ಆದ್ರೆ ಆ ಪ್ರತ್ಯಕ್ಷ ಫಲವನ್ನು ಎಲ್ಲಾ ನಾನು ಈಗ್ಲೇ ತಿಂದ್ಬಿಟ್ಟು ಖಾಲಿ ಮಾಡ್ಬೇಕಾ? ಇಲ್ಲ ಇಲ್ಲ ಅಥವಾ ಏನಾದ್ರು ಇಟ್ಕೊಳ್ಬೇಕೋ? ಇಲ್ಲ. ಇವತ್ತು ನಾನು ಎಲ್ಲೋ ಕೆಲ್ಸಕ್ಕೆ ಹೋಗ್ತೇನೆ, ಇವತ್ತು ನನಗೆ ಸಾಯಂಕಾಲ ಹಣ ಸಿಕ್ಬಿಡ್ತದೆ, ಅದನ್ನ ಉಳಿಸ್ಕೊಳ್ಬೇಕು ಅಥವಾ ಇವತ್ತೇ ಖಾಲಿ ಮಾಡ್ಬಿಡ್ಬೇಕಾ? ಉಳಿಸ್ಕೊಳ್ಬೇಕಲ್ವಾ? 1ನೇ ತಾರೀಕು 25,000 ರೂಪಾಯಿ ಸಂಬಳ ಸಿಕ್ತು, ಅದೇ ದಿನ ಖಾಲಿ ಮಾಡ್ಬೇಕು, ಮುಂದೆ ಇಟ್ಕೊಳ್ಬೇಕು. ಮುಂದೆ ಅದಕ್ಕಾಗಿ ಹೇಳ್ತಾರೆ ಪ್ರತ್ಯಕ್ಷ ಫಲ ಅಂತಂದ್ರೆ ಏನು ಅಂತಂದ್ರೆ, ನೋಡಿ ಈಗ ನೀವು ಭಗವಂತನ ನೆನಪು ಮಾಡ್ತೀರಾ, ಸ್ಪಷ್ಟವಾಗಿ ಹೇಳ್ತಾ ಹೋಗಿ, ಭಗವಂತ ನೆನಪು ಮಾಡ್ತೀರಾ. ಕೆಲವೊಂದ್ಸಲ ನೆನಪಿಗೆ ಕೂತ್ಕೊಂಡ ತಕ್ಷಣದಲ್ಲಿ ಶಾಂತಿ ಅನುಭವ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಹೌದಾ? ಕೆಲವೊಂದು ಸಲ ಮಾತ್ರ. ವೆಂಕಟೇಶನ್ ಅವ್ರು ಹೇಳ್ದಂಗೆ ಕೆಲವೊಂದ್ಸಲ ಗಂಟೆ ಗಟ್ಲೆ ಕೂತ್ಕೊಂಡು ಏನು ತಲೆ ಕೆಳಗಡೆ ಮಾಡಿ ಕಾಲ್ ಮೇಲೆ ಮಾಡೋದು ಅನುಭವನೇ ಆಗೋದಿಲ್ಲ. ನಿದ್ದೆ ಬರ್ತಾ ಇರ್ತದೆ, ಜುಟ್ಕ ಹೊಡಿತಾ ಇರ್ತದೆ, ಕಷ್ಟ ಆಗ್ತಾ ಇರ್ತದೆ. ಅದು ಯಾವ ಕಾಮೆಂಟ್ರಿ ಹೇಳಿ, ಯಾವ ಹಾಡಾಕಿ, ಯಾವ ರೆಡ್ ಲೈಟ್ ಏನಾದ್ರೂ ಆಗೋದೇ ಇಲ್ಲ. ಹೌದಾ? ಅದೇನರ್ಥ? ಜೋಡಣೆ ಇನ್ನು ಆತ್ಮ ಆಗಿಲ್ಲ, ಅನುಭವ ಆಗಿಲ್ಲ. ಆತ್ಮ ಇನ್ನೂ ಆಗಿಲ್ಲ. ಇನ್ನು ಮನಸ್ಸಲ್ಲಿ ಏನೋ ಯೋಚನೆ, ಏನೋ ಒಂದು ಚಿಂತೆ, ಯಾವುದೋ ದೇಹದಾರಿಗಳು ಎಲ್ಲ ಒಂದು ಇರುವಂತ ಕಾರಣದಿಂದ
ಭಗವಂತನ ಶಕ್ತಿ ತಕ್ಷಣದಲ್ಲಿ ನನಗೆ ಅನುಭವ ಅಲ್ಲ ಆಗ್ತಾ ಇಲ್ಲ ಅಲ್ವಾ? ಫೋನಿನ ಲೈನ್ ಕ್ಲಿಯರ್ ಇದ್ರೆ ಫೋನ್ ಮಾಡಿದ ತಕ್ಷಣದಲ್ಲಿ ನಾವೇನ್ ಮಾಡ್ಬೋದು, ಅವ್ರ ಜೊತೆ ಮಾತಾಡ್ಬೋದಲ್ವಾ? ಕನೆಕ್ಟ್ ಆಗುತ್ತೆ. ಮಧ್ಯದಲ್ಲಿ ಡಿಸ್ಟರ್ಬೆನ್ಸ್ ಇದೆ, ಕರೆಂಟ್ ಇಲ್ಲ, ಇಂಟರ್ನೆಟ್ ಇಲ್ಲ, ಗಾಳಿ ಇದೆ, ಮಳೆ ಇದೆ ಅಂತಂದ್ರೆ ಏನಾಗ್ತದೆ? ಡಿಸ್ಟರ್ಬೆನ್ಸ್. ಡಿಸ್ಟರ್ಬೆನ್ಸ್ ಇದೆ, ನಿಮ್ಮ ಫೋನ್ ಸರಿ ಇಲ್ಲ, ಏನೋ ಒಂದು ಕಾರಣಗಳು ಇರ್ತಾವಲ್ವಾ? ಹಾಗೆ ಆತ್ಮ ಮತ್ತು ಪರಮಾತ್ಮನ ನಡುವೆ ಏನಾದ್ರೂ ಒಂದು ನಾನು ತಪ್ಪನ್ನ ಮಾಡಿದ್ರೆ, ತಂದೆಯ ಮಾತನ್ನ ಕೇಳಿಲ್ಲ ಅಂತಂದ್ರೆ, ಬಾಬಾ ಹೇಳಿರುವಂತ ಮಾತೆಗಳು ನಮ್ಗೆ ಅರ್ಥ ಆಗೋದಿಲ್ಲ, ವಿಷಯ ಗೊತ್ತಾಗೋದಿಲ್ಲ, ಅದ ಕಡೆ ನಾವು ಗಮನವನ್ನು ಇಟ್ಟಿರೋದಿಲ್ಲ, ಸೀರಿಯಸ್ ಆಗಿ ಸಾಧನೆಯನ್ನ ಮಾಡಿರೋದಿಲ್ಲ ಆತ್ಮೀಯರೇ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಸಂಗಮ ಯುಗ ಅಂದ್ರೆ ಪ್ರತ್ಯಕ್ಷ ಫಲ. ಅಂದ್ರೆ ಆಗ ನೀವು ಕರ್ಮ ಮಾಡಿದ್ರೆ ಆಗ್ಲೇ ನಿಮ್ಗೆ ಏನಾಗ್ಬೇಕು? ಫಲ ಸಿಗ್ಬೇಕು. ಹಾಗಂದ್ರೆ ಸಂಗಮ ಯುಗದ ಎಲ್ಲಾ ಫಲ ಪ್ರತ್ಯಕ್ಷ ಫಲ ಅಂತಲ್ಲ. ಎಲ್ಲಾ ಫಲ ಪ್ರತ್ಯಕ್ಷ ಫಲ ಆಗಿದೆ, ಮುಂದಿನ 2,500 ವರ್ಷದವರೆಗೆ ನಾವು ಹೇಗೆ ಅದನ್ನು ಅನುಭವಿಸ್ತಿದ್ವಿ ಅಲ್ವಾ? ಹೌದು. 63 ಜನ್ಮದ ಸಾಲವನ್ನು ಹೇಗೆ ತೀರಿಸ್ತಾ ಇದ್ವಿ? ಎಲ್ಲಾ ಪ್ರತ್ಯಕ್ಷ ಫಲ ಅಂತಲ್ಲ. ಹೋಗಿ ಪ್ರತ್ಯಕ್ಷ ಫಲ ಸಿಕ್ಕಿದ್ರೂ ಕೂಡ ಆ ಫಲವನ್ನು ಸಂಪೂರ್ಣವಾಗಿ ನಾವು ಅನುಭವಿಸಬಾರ್ದು. ಅದರ ಒಂದು ಟೇಸ್ಟ್, ವಾಸನೆ ಅಷ್ಟು ಮಾತ್ರ ಸ್ವಲ್ಪ ತಗೊಳ್ಬೇಕು ಟೇಸ್ಟ್. ಓಕೆ, ಉಳಿದಿದ್ದನ್ನ ಏನ್ ಮಾಡ್ಬೇಕು? ಭವಿಷ್ಯಕ್ಕೋಸ್ಕರ ಇಡಬೇಕಾಗ್ತದೆ. ಅದಕ್ಕಾಗಿ ಭಗವಂತನ ಪ್ರಶ್ನೆ, ನೀವು ಯಾವುದೇ ಕರ್ಮವನ್ನ ಮಾಡಿದರೆ ನಿಮ್ಗೆ ತಕ್ಷಣದಲ್ಲಿ ಬಾಬಾನ ಜೊತೆಗೆ ಫಲ ಸಿಗತ್ತಾ? ಪ್ರಶ್ನೆ ಕೇಳಿದ ತಕ್ಷಣದಲ್ಲಿ ಉತ್ತರ, ಯೋಗ ಕೂತ್ಕೊಂಡ ತಕ್ಷಣದಲ್ಲಿ ಯೋಗದ ಅನುಭವ, ಸಮಸ್ಯೆಗಳನ್ನು ಹೇಳಿದ ತಕ್ಷಣದಲ್ಲಿ ಪರಿಹಾರ ಸಿಗಬೇಕು ಅಂತಂದ್ರೆ ಅಷ್ಟು ಬಾಬಾನ ಜೊತೆಗೆ ನಾವೇನಿಗಿರ್ಬೇಕು? ಕ್ಲೋಸೆಸ್ಟ್, ನಿಯರೆಸ್ಟ್, ಡಿಯರೆಸ್ಟ್. ಅಷ್ಟು ಕ್ಲೋಸ್ ಆಗಿ ಹತ್ತಿರದಲ್ಲಿ ಇದ್ರೆ ಏನಾಗ್ತದೆ? ಉತ್ತರ ಫಲ ಸಿಗುತ್ತೆ. ಸಿಗುತ್ತೆ. ಓಕೆ, ಒಂದು ಮಗು ಅಮ್ಮನ ಮಡಿಲಲ್ಲಿ ಇದೆ, ಅಂದ್ರೆ ಸಾಕು, ತಕ್ಷಣದಲ್ಲಿ ಅದಕ್ಕೆ ಏನು ಹೇಳ್ಬೇಕಂದ್ರೆ ಅರ್ಥ ಸಾಕು, ಸಿಗ್ಬಿಡ್ತದೆ. ಸರಿನಾ? ಓಕೆ, ಮಗು US ಅಲ್ಲಿದೆ, ತಾಯಿ ಬೆಂಗಳೂರಿನಲ್ಲಿ ಇದ್ದಾರೆ, ಅವಾಗ ಉತ್ತರ ಸಿಗತ್ತಾ? ಇಲ್ಲ. ಇಲ್ಲ ಅಲ್ವಾ? ಹಾಗೇನೆ ನಾವು ಇಷ್ಟು ಸದಾ ಕಾಲ ಒಂದ್ ಜೊತೆ ಕಂಬೈನ್ಡ್ ಸ್ವರೂಪದಲ್ಲಿ ಇರ್ತೀವೋ, ಜೊತೆಯಲ್ಲಿ ಇರ್ತೀವೋ, ಅವನನ್ನ ಮಾತಾಡ್ತಿರ್ತೀವೋ, ಅವನ ಭಾಷೆ ಅರ್ಥ ಆಗ್ತಾ ಇರ್ತದೋ, ಅವನು ಹೇಳ್ದಂಗೆ ನಾವು ನಡೀತಾ ಇರ್ತೀವೋ, ಅಷ್ಟು ನಮ್ಗೆ ಏನಾಗ್ತಾ ಹೋಗ್ತದೆ? ಪುನಃ 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 ತಂದೆಯ ಪ್ರತ್ಯಕ್ಷ ಫಲ ಏನಾಗ್ತಾ ಹೋಗ್ತದೆ? ಸಿಗ್ತಾ ಹೋಗ್ತದೆ ಅಲ್ವಾ? ಅದು ಹೆಂಗ್ ಹೇಳ್ತಾರೆ ಅಂತಂದ್ರೆ, ಬಾಬಾ ಮಸಾಲೆ ದೋಸೆ ಅಂತ ಹೇಳ್ತಾರೆ. ಮಸಾಲೆ ದೋಸೆ ಅವಾಗ ಮಾಡ್ಬಿಟ್ಟು ಅವಾಗ ತಿಂದ್ರೆ ಚೆನ್ನಾಗಿರ್ತದಲ್ವಾ? ಹೌದು. ಹೋಟೆಲಲ್ಲಿ ಇಡ್ಲಿ ವಡೆ ಮೊದಲೇ ಮಾಡಿರ್ತಾರ, ಅವಾಗ ಮಾಡ್ಕೊಡ್ತಾರ. ಮಸಾಲೆ ದೋಸೆ ನೀವು ಹೇಳಿದ ಮೇಲೆ ಬಿಸಿ ಬಿಸಿ ಮಾಡ್ಕೊಡ್ತಾರಲ್ವಾ? ಹಾಗೆ ನೀವು ಆರ್ಡರ್ ಮಾಡಿದ್ಮೇಲೆ ನಿಮ್ಗೆ ಕೊಳಿಸಿ ಮಾಡ್ಬಿಟ್ಟು ಬಿಸಿ ಬಿಸಿ ತಂದ್ಕೊಡ್ತಾರೆ ನಿಮ್ಗೆ, ಹೌದ್ ತಾನೆ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ನಾವು ಬಾಬನ್ ಜೊತೆಗಿರುವಂತ ಸಂಬಂಧ ಏನಿದೆ ಅಷ್ಟು ತಕ್ಷಣದಲ್ಲಿ ನಮ್ಗೆ ಏನ್ ಬರ್ಬೇಕು? ಉತ್ತರ ಹೇಳುವಂಥದ್ದು ಬರಬೇಕು, ಅನುಭವ ಹೇಳುವಂಥದ್ದು ಬರಬೇಕು. ಅಷ್ಟು ನಾವೇನಾಗಿದ್ದೀವಿ? ಯೋಗ್ಯರಾಗಿದ್ದೀವ? ಅಂದ್ರೆ ಆತ್ಮೀಯರೇ, ಬಾಬನ ಎದುರುಗಡೆ ಪ್ರತಿದಿನ ಎಷ್ಟೋ ಆತ್ಮಗಳು ಬೇಡಿಕೆಯನ್ನು ಇಟ್ಟಿರ್ತಾರೆ, ಹೌದಲ್ವೋ? ಆದ್ರೆ ಬಾಬನ ಜೊತೆಗೆ ನಾವು ಅಷ್ಟು ಕ್ಲೋಸ್ ಆಗಿದ್ರೆ ಯಾರದೇ ಬೇಡಿಕೆ ಇರ್ಲಿ, ನನ್ನ ಮೊದಲು ಮಾಡ್ಕೊಡ್ಬೇಕು ಅಂತ ಬಾಬನ ಜೊತೆಗೆ ನಾವೇನ್ ಮಾಡ್ಬೋದು? ಪ್ರೀತಿಯ ಜಗಳ ಮಾಡ್ಲಿಕ್ಕೆ ಸಾಧ್ಯ. ನನ್ನ ಮೊದಲು ಮಾಡ್ಕೊಡು. ನೀನ್ ಹೇಳ್ದಾಗ ನಾನು ಅಮೃತ ವೇಳೆ ಹೇಳ್ತಾ ಇಲ್ವಾ? ಸೇವೆ ಮಾಡ್ತಾ ಇಲ್ವಾ? ನನ್ನ ಕೆಲಸ ಮೊದ್ಲೇನ್ ಮಾಡ್ಬೇಕು? ನೀನು ಮಾಡ್ಕೊಡ್ಬೇಕು. ಅಂದ್ರೆ ನೀವು ಬಾಬಾ ಹೇಳಿದಾಗ ಕೇಳಿದಾಗ ಮಾತ್ರ ಬಾಬಾ ನಿಮ್ಗೆ ಏನ್ ಮಾಡ್ತಾರೆ? ನಿಮಗೆ ಮೊದಲ ಪ್ರಾಧಾನ್ಯತೆಯನ್ನ ಪ್ರಾಥಮಿಕತೆ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಅನ್ನ ನಿಮ್ಗೆ ಕೊಡ್ತಾರೆ. ಅದಕ್ಕಾಗಿ ಸಂಗಮ ಯುಗದಲ್ಲಿ ನಾನು ಪ್ರತ್ಯಕ್ಷ ಫಲ ತಗೊಳ್ತಿದ್ದೇನೋ ಅಥವಾ ಲೇಟ್ ಆಗಿ ತಗೊಳ್ತಾ ಇದ್ದೇನೋ ಅಂತ ನಾವೇನ್ ಮಾಡ್ಬೇಕು? ಚೆಕ್ ಮಾಡ್ಬೇಕು. ಯೋಗದಲ್ಲಿ ಕೂತ್ಕೊಳ್ತೇನೆ, ನನಗೆ ಅರ್ಧ ಗಂಟೆ ನಂತರ ಯೋಗ ಹತ್ತತ್ತೆ, ಪ್ರತ್ಯಕ್ಷ ಫಲ ಹೌದೋ ಅಲ್ವೋ? ಅಲ್ಲ. ಯೋಗದಲ್ಲಿ ಕೂತ್ಕೊಂಡ ತಕ್ಷಣ ಏನಾಗ್ಬೇಕು? ಮೊದ್ಲೆಲ್ಲ ಏನಾಗ್ತಿತ್ತು ಅಂತಂದ್ರೆ, ಮುರಳಿ ಕ್ಲಾಸ್ ಮಾಡ್ಬೇಕು, ಏನಾದ್ರು ಮಾಡ್ಬೇಕು ಅಂತಂದ್ರೆ, ಇವತ್ತು ರೆಡಿ ಆಗಿಲ್ಲ, ಆಮೇಲೆ ಮಾಡ್ತೀವಿ, ಮೊದ್ಲು ಓದ್ಕೊಳ್ತೀವಿ ಅಂತ ಹೇಳ್ತಿದ್ವಿ. ಈಗ ಏನಾಗಿದೆ ಅಂತಂದ್ರೆ, ಈಶ್ವರ ಜ್ಞಾನ ಎಲ್ಲಿ ಬೇಕಾದ್ರೂ ನಿಲ್ಸಿ ಹೇಳಿ ಅಂತ ತಕ್ಷಣ ಟಕ್ಕನ ಸಬ್ಜೆಕ್ಟ್ ಕೊಡ್ತಾರೆ, ಸ್ಟಾರ್ಟ್ ಆಗೇ ಬಿಡ್ತದಲ್ಲ ಫ್ಲೋ. ಯಾಕಂದ್ರೆ ಬಾಬಾ ಜೊತೆ ಹೆಂಗ್ ಕನೆಕ್ಷನ್ ಕೊಡ್ಬೇಕು ಅಂತ ಗೊತ್ತಿದೆಯಲ್ಲ. ಹಾಗೆ ನಾನು ಇವಾಗ ಯೋಗದಲ್ಲಿ ಸಾಧನೆ ಮಾಡ್ತಿದ್ದೆ, ಎಲ್ಲಿ ಕೂತ್ಕೊಂಡು ಟಕ್ಕ ಅಂತ ನನಗೇನಾಗ್ಬೇಕು? ಅನುಭವ ಆಗ್ಬೇಕು, ಬಾಬಾ ಯೂಸ್ ಮಾಡ್ಬೇಕು. ಅಂದ್ರೆ ಅಷ್ಟು ನಾನು ಬಾಬನ ಜೊತೆಗೆ ಕ್ಲೀನ್ ಅಂಡ್ ಕ್ಲಿಯರ್ ಆಗ್ಬೇಕು. ಪ್ರತ್ಯಕ್ಷವಾಗಿ ನನ್ನ ಜೊತೆಗೆ ನನ್ನ ಅಪ್ಪ ಇರೋದು ನನಗೆ ಗೊತ್ತಾಗ್ಬೇಕು. ಜೊತೆಗೆ ನನ್ನ ಅಪ್ಪನೇ ನನಗೆ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ಬೇಕು. ಬೇರೆಯವ್ರಿಗೆ ಗೊತ್ತಾಗತ್ತೆ ಬಿಡುತ್ತೆ, ಅದು ಆಮೇಲಿನ ಪ್ರಶ್ನೆ.
ನಾನು ಬಾಬನ ಹತ್ರ ಕೇಳ್ತೇನೆ, ಶ್ರೀಮತ ಪಡ್ಕೊಳ್ತೇನೆ, ಅದರಂತೆ ನಾನು ಕರ್ಮ ಮಾಡ್ತೇನೆ, ಅದು ಬೇರೆ. ಆದ್ರೆ ಬಾಬಾನೇ ಮಾಡ್ತಾ ಇದ್ದಾರೆ ಹೇಳುವಂತ ನನಗೆ ವೈಯಕ್ತಿಕವಾಗಿ ಸ್ಪಷ್ಟವಾಗಿ ಏನಾಗ್ಬೇಕು ಗೊತ್ತಾಗ್ಬೇಕು, ಇದು ಬಾಬಾ ಬಿಟ್ಟರೆ ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಭಗವಂತನ ಆ ಸಪ್ತಗುಣ, ಭಗವಂತ ಪ್ರಶ್ನೆಗೆ ಕೊಡುವಂತ ಉತ್ತರ, ಆ ಕರ್ಮದ ಫಲ, ಆ ಒಂದು ಸಫಲತೆ, ಆ ಒಂದು ಆಶೀರ್ವಾದ, ಖುಷಿ, ಇದನ್ನೆಲ್ಲ ನೋಡಿದಾಗ ಗೊತ್ತಾಗತ್ತೆ ಇದನ್ನ ನಮ್ಮಪ್ಪ ಬಿಟ್ಟು ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ. ನಿಮಗೆ ಪುನಃ 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 ಅವನ ಇರುವಿಕೆಯನ್ನ ನೀವು ಅವನಿಗೆ ಕರೆದಿದ್ರೂ ಕೂಡ ಅದಾಗ್ತಾ ಇರಬೇಕಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಅವನನ್ನ ಮರೆಯೋದು ಕಷ್ಟವಾಗ್ತದೆ ಅಲ್ವಾ. ಅವನು ನೀವು ನೆನಪು ಮಾಡೋದಲ್ಲ, ಅವನು ನಿಮ್ ಜೊತೆಗೆ ಸದಾ ಕಾಲ ಇರ್ತಾನೆ ಅಲ್ವಾ. ಮಡಿಲಲ್ಲಿರುವಂತ ಮಗುವನ್ನ ತಾಯಿ ಮಡಿಲಲ್ಲಿ ಇಳ್ಕೊಂಡ್ಬಿಟ್ಟು ಮಲಗಿದ ಮೇಲೆ ನಿದ್ರೆ ಬಂದ ಮೇಲೆ ತಾಯಿ ಏನ್ ಮಾಡ್ತಾಳೆ, ಮಗುವನ್ನ ಎಲ್ಲಿ ಹಾಕ್ತಾರೆ, ತೊಟ್ಲಲ್ಲಿ, ಹಾಸಿಗೆಯಲ್ಲಿ ತೊಟ್ಲಲ್ಲಿ ಹಾಕ್ತಾರಲ್ವಾ. ಮತ್ತೆ ವಾಪಸ್ ಮಲಗಿದಾಗ್ಲೇ ಮಗುವನ್ನ ಎಲ್ಲಿ ತಂದು ಇಟ್ಕೊಂಡಿರ್ತಾಳೆ, ಮಡಿಲಲ್ಲಿ ಇಟ್ಕೊಂಡ್ಬಿಟ್ಟೇ ಹೇಳಿಸ್ತಾಳ ಅಲ್ವಾ. ಹಾಗೆ ನಾವು ಸದಾ ಕಾಲ ಬಾಬನ ಜೊತೆಗೆ ಸಂಗಮ ಯುಗದಲ್ಲಿ ಕಂಬೈಂಡ್ ಆಗಿ ಇದ್ದಾಗ ನಮ್ಗೆ ಸದಾ ಕಾಲ ಪಾಲನೆ, ಪ್ರತ್ಯಕ್ಷದ ಫಲ ಏನಾಗ್ತಾ ಹೋಗ್ತದೆ, ಅನುಭವ ಆಗ್ತಾ ಇರ್ತದೆ ಆತ್ಮೀಯರೇ. ಅಂದ್ರೆ ಬಾಬನ ಜೊತೆಗೆ ಅಷ್ಟು ಕ್ಲೋಸ್ ಆಗಿರ್ಬೇಕು. ಅದು ಕ್ಲೋಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಬಾಬನ ಜೊತೆ ಜಾಸ್ತಿ ಮಾತಾಡ್ಬೇಕು. ಯಾವುದೇ ವಿಷಯ ಇಲ್ಲಿ ಆತ್ಮೀಯರೇ ಬಾಬನ ಹತ್ರ ಮಾತಾಡ್ತೇವೆ. ಯಾವುದೇ ವಿಷಯ, ಬೇಕು ಬೇಡ, ಒಳ್ಳೇದು ಕೆಟ್ಟದ್ದು, ಚಾಡಿ ಇರ್ಲಿ ಮತ್ತೊಂದಿಲ್ಲ ಏನಿರ್ಲಿ ಹೇಳ್ತಾ ಹೋಗಿ. ನೀವು ಮಾಡ್ತಾ ಹೋದ್ರೆ ಏನಾಗುತ್ತೆ, ನೀವು ತಪ್ಪು ಮಾಡಿದ್ದನ್ನು ಹೇಳ್ತಾರೆ ಬಾಬಾ ಅಲ್ವಾ. ನೀವು ಏನು ಹೇಳಿಲ್ಲ ಅಂತಂದ್ರೆ ಹೆಂಗ್ ಗೊತ್ತಾಗ್ತದೆ, ಸರಿ ಇಲ್ಲಿ ತಪ್ಪಿಲ್ಲಿ, ಅದನ್ನ ಬಾಬಾ ಹೇಳ್ತಾ ಹೋಗ್ತಾರೆ. ಇದನ್ನ ಮಾಡು, ಇದನ್ನ ಮಾಡ್ಬೇಡ, ಇದು ಸರಿ, ಇದು ಸರಿ ಅಲ್ಲ, ಏನೇ ಇಲ್ಲಿ ವಿಷಯ ಫಸ್ಟ್ ಯಾರಿಗೆ ರಿಪೋರ್ಟ್ ಮಾಡ್ಬೇಕು, ಬಾಬನಿಗೆ ರಿಪೋರ್ಟ್ ಮಾಡಿದಾಗ ಬಾಬಾ ನಿಮ್ಗೆ ಸಹಯೋಗ ಕೊಡ್ತಾ ಹೋಗ್ತಾರೆ. ಅಂದ್ರೆ ದಿನದಲ್ಲಿ ನಾನು ಹೆಚ್ಚಿನ ಸಮಯ ಯಾರ ಜೊತೆಗೆ ಇಡಬೇಕು, ಏಕ್ ಬಾಬ್ ದೂಸರಾ ನಾಮ್. ಅವಾಗ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಸದಾ ಕಾಲ ನಿಮ್ ಜೊತೆಗೆ ಯಾರಿದ್ದಾರೆ, ನನ್ನ ಈಶ್ವರಿ ಜೀವನದಲ್ಲಿ ಕೆಲವೊಂದು ಅನುಭವಗಳಿದ್ದಾವೆ ಆದ್ಮೇಲೆ. ಕೆಲವೊಂದ್ಸಲ ಏನಾಗ್ತದೆ, ಈಶ್ವರಿ ಪರಿವಾರದಲ್ಲಿ ಯಾರ್ದಾರೋ ಅಣ್ಣಂದಿರಿಗೆ ನಾನು ಫೋನ್ ಮಾಡ್ತೇನೆ. ಅಣ್ಣಂದಿರಿಗೆ ಅವ್ರು ಡ್ರೈವಿಂಗ್ ಮಾಡ್ತಾ ಇರ್ಬೋದು, ಅವ್ರ ಆಫೀಸಲ್ಲಿ ಇರ್ಬೋದು, ಮೀಟಿಂಗಲ್ಲಿ ಇರ್ಬೋದು, ಗೌರ್ಮೆಂಟ್ ನೌಕರ್ ಇರ್ಬೋದು. ಓಕೆ, ಯಾರನ್ನಾದ್ರೂ ನಾನು ಫೋನ್ ಮಾಡಿದಾಗ ಏನೋ ಒಂದು ಉದ್ದೇಶಕ್ಕೋಸ್ಕರ ಅವ್ರ ಫೋನನ್ನು ರಿಸೀವ್ ಮಾಡಲ್ಲ. ಕೆಲವೊಂದ್ಸಲ ಮೆಸೇಜ್ ಆಗ್ತದೆ, ನಾನು ಬ್ಯೂಸಿ ಇದ್ದೇನೆ, ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂತ. ಸರಿನಾ? ಅದೇ ಯಾವುದೋ ಒಂದು ವಿಷಯವನ್ನ ನಾನು ಅವರ ಪತ್ನಿಗೆ ಹೇಳಿರ್ತೇನೆ ಅಂತ ತಿಳ್ಕೊಳ್ಳಿ. ಅವರ ಪತ್ನಿ ಫೋನ್ ಮಾಡಿದ ತಕ್ಷಣದಲ್ಲಿ ಫೋನ್ ರಿಸೀವ್ ಮಾಡ್ಬಿಟ್ಟು ಆನ್ಸರ್ ಮಾಡ್ಬಿಡ್ತಾರ. ಏನರ್ಥ? ಪತ್ನಿ ಫೋನ್ ಮಾಡಿದ್ರು, ಮಾಡ್ದಲ್ಲಿ ಎಮರ್ಜೆನ್ಸಿ ಇದೆ, ಇಂಪಾರ್ಟೆಂಟ್ ಇರಬೇಕು ಅಂತ ತಾನೇ ಅವ್ರು ರಿಸೀವ್ ಮಾಡ್ತಾರೆ. ವಿಷಯ ಅದೇ ಇರಬಹುದು. ಈಗ ನಾನು ಒಬ್ಬರ ಮನೇಲಿ ಇದ್ದೇನೆ, ಓಕೆ, ಒಬ್ಬರ ಮನೇಲಿ ಇದ್ದೇನೆ ತಿಳ್ಕೊಳ್ಳಿ, ಯಾರು ಬಾಬಾರ ಪರಿವಾರದವ್ರ ಮನೇಲಿ ಇದ್ದೇನೆ. ನಾನು ಆ ಅಣ್ಣವ್ರಿಗೆ ಫೋನ್ ಮಾಡ್ದೆ, ಅವರೆಲ್ಲ ಬೇರೆ ಕಡೆಗಿದ್ದಾರೆ, ಅವ್ರು ನನ್ನ ಫೋನ್ ರಿಸೀವ್ ಮಾಡಲ್ಲ. ನಾನು ಯಾವ ಉದ್ದೇಶಕ್ಕೋಸ್ಕರ ಫೋನ್ ಮಾಡಬೇಕು ಅಲ್ಲಿರುವಂತ ಅಕ್ಕವ್ರಿಗೆ ಹೇಳ್ತೇನೆ. ಓಕೆ, ಅವ್ರು ಫೋನ್ ಮಾಡಿದ ತಕ್ಷಣದಲ್ಲಿ ಅವ್ರು ಏನ್ ಮಾಡ್ತಾರೆ, ರಿಸೀವ್ ಮಾಡ್ಬಿಡ್ತಾರೆ. ಅವ್ರು ಎಷ್ಟೇ ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇರ್ಲಿ. ಅವಾಗೇನಾಗತ್ತೆ, ನನ್ನ ಪರಿವಾರದವರು ಏನೋ ಒಂದು ಉದ್ದೇಶಕ್ಕೋಸ್ಕರ ನನ್ನ ಏನ್ ಮಾಡಿದ್ದಾರೆ, ಫೋನ್ ಮಾಡಿದ್ದಾರೆ. ಅದೇ ಯೋಗೇಶ್ ಎಲ್ಲ ಫೋನ್ ಮಾಡಿದ್ರೆ ಅಂತದೇನು ಇಂಪಾರ್ಟೆಂಟ್ ಸೀರಿಯಸ್ ಇರಲ್ಲ ಬಿಡಿ, ಆಮೇಲೆ ನೋಡ್ಕೊಳ್ಳೋಣ ಅಲ್ವಾ. ಹಾಗೆ ನಾವು ಸದಾ ಈಶ್ವರೀಯ ಕಾರ್ಯಕ್ಕೆ ನಿಮಿತ್ತರಾದಾಗ, ಈಶ್ವರೀಯ ಕಾರ್ಯಕ್ಕೆ ಬಾಬನಿಂದ ಶ್ರೀಮತವನ್ನು ತೆಗೆದುಕೊಂಡು ಬೇರೆಯವರಿಗೆ ಸಹಯೋಗವನ್ನು ಕೊಡ್ತಾ ಇದ್ರೆ ಅವಾಗ ಏನಾಗ್ತದೆ, ತಕ್ಷಣ ಪಿಕಪ್ ಮಾಡ್ತಾರಲ್ವಾ, ಬಾಬಾ ನಿಮ್ಗೆ ಆನ್ಸರ್ ಕೊಡ್ತಾರಲ್ವಾ. ಒಬ್ಬ ಡಾಕ್ಟರ್ ಇರ್ತಾರೆ ಅಂತ ತಿಳ್ಕೊಳ್ಳಿ, ಓಕೆ, ಮನೆಗೆ ಹೋಗಿರ್ತಾರೆ, ನರ್ಸ್ ಫೋನ್ ಮಾಡಿದ ತಕ್ಷಣ ಫೋನ್ ರಿಸೀವ್ ಮಾಡ್ತಾರೋ ಮಾಡಲ್ವೋ? ಕಾರಣ ಎಮರ್ಜೆನ್ಸಿ ಅಲ್ವಾ, ಇವ್ರ ಕಲ್ಯಾಣಕ್ಕೋಸ್ಕರ ಮಾಡ್ತಾರೆ. ಹಾಗೆ ಸದಾ ಕಾಲನು ಈಶ್ವರಾರ್ಥ, ಈಶ್ವರೇ ಸೇವಾರ್ಥ, ಬಾಬಾ ಹೇಳಿರುವಂತ ರೀತಿಯಲ್ಲಿ ನೀವು ಕಾರ್ಯವನ್ನು ಮಾಡಿದ್ರೆ ಆತ್ಮ ನಿಮ್ಗೆ ತಕ್ಷಣದಲ್ಲಿ ಪ್ರತ್ಯಕ್ಷ ಫಲ ಹೇಳುವಂತ ಸಿಗ್ತಾ ಹೋಗ್ತದೆ. ನಿಮ್ಗೆ ಆ ಕ್ಷಣದಲ್ಲಿ ಪ್ರತ್ಯಕ್ಷ ಫಲ ಸಿಗ್ತಾ ಇದೆ ಅಂತಂದ್ರೆ ನಿಮ್ಮ ಮತ್ತು ಭಗವಂತನ ನಡುವಿನ ಅಂತರ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಅದಕ್ಕೆ ಬಾಬಾ ಹೇಳ್ತಾರೆ ಸಂಗಮ ಯುಗ ಏನು, ಪ್ರತ್ಯಕ್ಷ ಫಲ. ಯಾಕಂದ್ರೆ ನೀವು ಬಾಬಾ ಎಲ್ಲಿದ್ದೀರಿ, ಜೊತೆಯಲ್ಲಿದ್ದೀರಿ. ಓಕೆ, ಬೆಂಕಿ ಮೇಲೆ ಪಾತ್ರೆ ಇಟ್ಟ ಮೇಲೆ ಎಷ್ಟು ಗಂಟೆ ಮೇಲೆ ಬಿಸಿಯ ಅನುಭವ ಪಾತ್ರೆಗೆ ಆಗ್ತದೆ.
ಒಂದ್ ಸೆಕೆಂಡ್ ತಕ್ಷಣ ಅಲ್ಲಿ ಆಗುತ್ತೆ. ಒಂದ್ ನಿಮಿಷ. ಕರೆಂಟ್ ಮುಟ್ಟಿದ ಮೇಲೆ ಎಷ್ಟು ತಿಂಗಳಾದ್ಮೇಲೆ ಶಾಕ್ ಹೊಡಿತದೆ? ಸೆಕೆಂಡ್ ಬುಟ್ಟಿದ ತಕ್ಷಣ ಹೊಡಿತೀವಿ. ಹೌದು ತಾನೆ? ಹಾಗೆ ಭಗವಂತನ ಶಕ್ತಿ ಅನುಭವ ಆಗ್ತಾ ಇಲ್ಲ ಅಂತ ನಾನು ಬಾಬನ ಜೊತೆ ಸಂಗಮವಾಗಿಲ್ಲ, ದೂರದಲ್ಲಿದ್ದೇನೆ. ಹೌದು ನಾನು ಸ್ಥೂಲ ವತನದಲ್ಲಿದ್ದೇನೆ, ಬಾಬನ ಪರಂಧಾಮದಲ್ಲಿ ಇಟ್ಟಿದ್ದೇನೆ. ಕಿರಣ ತಗೊಳ್ತಾ ಇದ್ದೇನೆ, ಡಿಸ್ಟೆನ್ಸ್ ಮೇಂಟೆನೆನ್ಸ್ ಮಾಡ್ತಿದ್ದೇನೆ, ಬಾಬನ ಮಾತು ಕೇಳ್ತಾ ಇಲ್ಲ. ಬಾಬಾ ಹೇಳೋದೊಂದು ನಾನು ಮಾಡೋದೊಂದು ಮಾಡ್ತಿದ್ದೇನೆ, ವಿಕರ್ಮ ವಿನಾಶ ಆಗ್ತಾ ಇಲ್ಲ. ಇದು ಬಾಬಾ ಕೊಡೋದು ನಮ್ಗೇನಾಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಬಾಬಾ ಹೇಳೋದೊಂದು, ನಾವು ನಾನು ತಿಳ್ಕೊಳ್ಳೋದೊಂದು, ಮಾಡೋದು ಇನ್ನೊಂದೇ. ಅವಾಗ ಏನಾಗತ್ತೆ? ನಿರೀಕ್ಷಿತ ಫಲಿತಾಂಶ ನಮ್ಗೆ ಸಿಗೋದಿಲ್ಲ. ಅದಕ್ಕೆ ಬಾಬಾ ಎಲ್ಲಿವರೆಗೆ ನೀವು ಸಂಗಮವಾಗಿರೋದಿಲ್ಲ ಬಾಬನ ಜೊತೆಗೆ, ಪ್ರತ್ಯಕ್ಷ ಫಲ ಅನ್ನೋದು ಏನು ಗೊತ್ತಾದ್ಮೇಲೆ ಪರಮಾತ್ಮನ ಆ ಸಪ್ತ ಗುಣಗಳ ಅನುಭವ ನಿಮ್ಗೆ ಆಗ್ತಾ ಇರಬೇಕು. ಪ್ರಶ್ನೆ ಕೇಳಿದ ತಕ್ಷಣದಲ್ಲಿ ಏನ್ ಸಿಗ್ಬೇಕು? ಉತ್ತರ ನೀವು ಪ್ರಶ್ನೆ ಕೇಳೋದು ಇರ್ಲೇಬಾರ್ದು. ನೀವು ತಿಂಡಿ ಬೇಕು ಅಂತ ಕೇಳಲೇಬಾರ್ದಪ್ಪ. ತಿಂಡಿ ಟೈಮಿಗೆ ಅವ್ರ ಏನ್ ಮಾಡ್ಬೇಕು? ತಿಂಡಿ ಕೊಡ್ಸ್ಬಿಟ್ರೆ ನೀವು ಬೇಕು ಅಂತ ಕೇಳುವಂತ ಪ್ರಶ್ನೆ ಎಲ್ಲಿಂದ ಬಂದ್ಬಿಡ್ತದೆ? ನೀವು ಕೇಳ್ಬಿಟ್ಟು ಅವ್ರು ತಂದು ಕೊಡೋದಕ್ಕಿಂತ ಅದು ಮೊದಲೇ ತಂದು ಕೊಟ್ಬಿಟ್ರೆ ಅದು ಇನ್ನೂ ಪ್ರತ್ಯಕ್ಷ ಫಲ ಅಲ್ವಾ? ಹೌದು ಟೈಮಿಗೆ ಸರಿಯಾಗಿ ನಿಮ್ಗೆ ಯಾವ ಸಮಯದಲ್ಲಿ ಏನು ಬೇಕು ಅಂತ ಬಾಬಾ ಅಲ್ಲಿ ಇಟ್ಬಿಟ್ಟು ಭಗವಂತ ನಿಮ್ಮ ಜೊತೆಯಲ್ಲಿದ್ರೆ ಅದಕ್ಕೆ ಏನ್ ಹೇಳ್ತಾರೆ ಬಾಬಾ? ಪ್ರತ್ಯಕ್ಷ ಫಲ. ಹಾಗಿದ್ರೆ ಈಶ್ವರಿ ಜೀವನದಲ್ಲಿ ಪರಮಾತ್ಮನ ಜೊತೆಯಲ್ಲಿ ನಿಮ್ಮ ಒಂದು ಸಂಬಂಧ ಪ್ರತ್ಯಕ್ಷ ಇದೆಯೋ ಅಪ್ರತ್ಯಕ್ಷ ಇದೆಯೋ ಅಂತ ಏನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ತಕ್ಷಣದಲ್ಲಿ ಬರುತ್ತೋ, ಸ್ವಲ್ಪ ಲೇಟ್ ಆಗತ್ತೋ, ಟೈಮ್ ಹಿಡಿಯತ್ತೋ, ಒಂದು ವಾರ, ಒಂದು ತಿಂಗಳು, ಒಂದು ದಿನ, ನೆಕ್ಸ್ಟ್ ಮುರ್ಲಿಲ್ಲ ಆನ್ಸರ್ ಸಿಗ್ತದೆ, ಆ ವ್ಯಕ್ತಿ ಮುರ್ಲಿ ಸಿಗ್ತದೆ, ಇನ್ನೊಬ್ರದ್ದು ಯಾರನ್ನು ಫೋನ್ ಮಾಡಿದಾಗ ಸಿಗತ್ತೆ ಅಂತ ಲೇಟ್ ಆಗತ್ತೋ ತಕ್ಷಣ ಆಗತ್ತೋ ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡಬೇಕು. ವಿಶೇಷವಾಗಿ ಪರಮಾತ್ಮನ ಫಲ ತಕ್ಷಣ ಸಿಗ್ತಾ ಇಲ್ಲ ಅಂತಂದ್ರೆ ನನ್ನ ಮತ್ತು ಪರಮಾತ್ಮನ ನಡುವೆ ಬೇರೆ ಯಾವುದೋ ವ್ಯಕ್ತಿ ವಸ್ತುವನ್ನ ನಾನು ಇಟ್ಟಿದ್ದೇನೆ ಅಂತ ಅರ್ಥ. ಹೌದು ತಾನೆ? ಭಗವಂತನಿಗಿಂತ ಹೆಚ್ಚಿಗೆ ಪ್ರೀತಿಯನ್ನ ನಾನು ಹೆಸರು, ಕೀರ್ತಿ, ವ್ಯಕ್ತಿ, ಸಂಬಂಧಿಗಳು, ಸಂಸಾರ, ಹಣ, ಹೆಸರು ಯಾವುದಕ್ಕೂ ಒಂದು ಇಟ್ಟಿರುವಂತ ಕಾರಣದಿಂದ ತಕ್ಷಣದಲ್ಲಿ ಬಾಬಾ ಹೇಳುದು ನಮ್ಗೆ ಏನಾಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ನಿಮ್ಮ ಮತ್ತು ಭಗವಂತನ ನಡುವೆ ಯಾವುದೇ ಸೀಕ್ರೆಟ್ ಪಕ್ಕ ಎಷ್ಟು ಬೇಕಾದ್ರೂ ತಪ್ಪು ಮಾಡಿ ಮಕ್ಕಳೇ ಬಾಬನಿಗೆ ಹೇಳ್ಬೇಕು, ಬಾಬಾ ಸಾರಿ ನಾನು ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು ನಾಳೆ ಮತ್ತೆ ತಪ್ಪು ಮಾಡ್ಬಿಟ್ಟು ಮತ್ತೆ ಸಾರಿ ಅಂತ ಹೇಳ್ಬೇಕಾ? ಹೇಳಬಾರ್ದಲ್ವಾ? ತಪ್ಪನ್ನ ಮಾಡಬಾರ್ದು. ಮಾಡದಿದ್ದಾಗ ಅಂತ ಮಕ್ಕಳನ್ನ ಪುನಃ 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 ಬಾಬಾ ಏನ್ ಮಾಡ್ತಿರ್ತಾರೆ? ಇದಕ್ಕಾಗಿ ಆದ್ಮೇಲೆ ನಾವು ಭಗವಂತನನ್ನ ನೆನಪು ಮಾಡೋದಲ್ಲ, ಭಗವಂತ ನಮ್ಮನ್ನು ಉಪಯೋಗ ಮಾಡ್ತಾ ಇರ್ಬೇಕು. ಏನ್ ಮಾಡ್ಬೇಕು? ಉಪಯೋಗ ಮಾಡ್ಬೇಕು. ಆವಾಗ ನೀವು ನೆನಪು ಮಾಡುವಂತ ಪ್ರಶ್ನೆನೇ ಇರೋದು. ಈಗ ಒಂದು ಹಾಲಲ್ಲಿ ಸಕ್ಕರೆ ಮಿಕ್ಸ್ ಮಾಡಿದ್ದಾರೆ, ಓಕೆ, ಮಿಕ್ಸ್ ಆಗಿದೆ ಆಲ್ರೆಡಿ. ಆವಾಗ ಹಾಲು ಸಕ್ಕರೆಯಿಂದ ನೆನ್ಪು ಮಾಡ್ಬೇಕು, ಸಕ್ಕರೆ ಹಾಲನ್ನು ನೆನ್ಪು ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅದೆರಡನ್ನು ಮಿಕ್ಸ್ ಮಾಡಿದಾಗ ಮಿಕ್ಸ್ ಮಾಡಿದ್ದಾಗ ನೆನಪು ಮಾಡೋ ಪ್ರಶ್ನೆನೇ ಇಲ್ವಲ್ಲ. ಯಾರ ಹಾಲು ಕುಡಿದ್ರು ಕೂಡ ಅವ್ರಿಗೆ ಸಕ್ಕರೆ ಅನುಭವ ಆಗೇ ಆಗ್ತಾನೆ. ಅವ್ರು ಟೀಗಾದ್ರೂ ಹಾಕ್ಲಿ, ಕಾಫಿಗಾದ್ರೂ ಹಾಕ್ಲಿ, ಅವ್ರು ಪಾಯಸಕ್ಕಾದ್ರೂ ಆಗ್ಲಿ, ಹಂಗೇನಾದ್ರೂ ಕುಡಿಲಿ. ಯಾಕಂದ್ರೆ ಏನಾಗ್ಬಿಟ್ಟಿದೆ? ಈಗ ನಿಮ್ ಜೊತೆ ಬೆಳಗಿಂದ ಸಾಯಂಕಾಲ ಬಾಬಾ ಜೊತೆಯಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳಿ. ಏನ್ ಹೇಳಿ? ಫೋಟೋದಲ್ಲ, ಸ್ಟಿಕ್ಕರ್ ಅಲ್ಲ, ಮನ್ಸಲ್ಲಿ. ಓಕೆ, ನಿಮ್ಮ ಮನಸ್ಸಲ್ಲಿ ಸದಾ ಬಾಬಾ ನಿಮ್ ಜೊತೆಲಿ ಇದ್ದಾಗ ನೀವು ಏನೇ ಕರ್ಮ ಮಾಡಿದ್ರು ಕೂಡ ಅವರಿಗೆ ಭಗವಂತನ ಶಕ್ತಿಯ ಅನುಭವ ಆಗ್ತದೋ ಆಗಲ್ವೋ? ಆಗುತ್ತೆ. ಅದಾದ್ಮೇಲೆ ಮನಸ್ಸು ಬುದ್ಧಿ ಹಗುರ ಆಗಿರ್ತದೋ ಕರ್ಮದ ಫಲ ಸಿಗತ್ತೋ ಸಿಗಲ್ವೋ? ಆಶೀರ್ವಾದ ಸಿಗತ್ತೋ ಸಿಗಲ್ವೋ? ಸೇವೆ ಆಗತ್ತೋ ಆಗಲ್ವೋ? ನೀವು ಸಂತೃಪ್ತಿ ಸಂತುಷ್ಟತೆ ಇರ್ತಿರೋ ಇರಲ್ವೋ? ಅದನ್ನು ಬಾಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಂಗಮ್ ಯುಗ್ ಪ್ರತ್ಯಕ್ಷ ಫಲ ಹೈ. ಸಂಗಮ ಅಂತಂದ್ರೆ ನೀವು ಯಾರ ಜೊತೆ ಪ್ರತ್ಯಕ್ಷ ಸಂಗಮವಾಗಿರ್ಬೇಕು? ಯಾವ ಉದ್ದೇಶದಲ್ಲಿ? ವಿಶ್ವ ಕಲ್ಯಾಣ. ವಿಶ್ವ ಕಲ್ಯಾಣ ಮತ್ತು ಆತ್ಮನಾಗಿ. ಏನ್ ಹೇಳಿ? ಪತಿಯಾಗಿ, ಪತ್ನಿಯಾಗಿ, ತಾಯಿಯಾಗಿ, ಮಕ್ಳಿಗೆ ಸೀಟ್ ಸಿಗ್ಬೇಕು ಅಂತ ಬಿಡ ಆವಾಗ ಬಾಬನ್ ಗ್ಯಾರಂಟಿ ಇಲ್ಲ. ನೋ, ಆವಾಗ ಗ್ಯಾರಂಟಿ ಇಲ್ಲ. ಅಪನಿಗೂ ಆತ್ಮ ಸಮಜ್, ಆತ್ಮ ಅಂತ ತಿಳಿದುಕೊಂಡು ಭಗವಂತನ ಜೊತೆಯಲ್ಲಿ ಭಗವಂತನ ಕಾರ್ಯಕ್ಕೋಸ್ಕರ ನೀವು ಜೊತೆಯಲ್ಲಿ ಇದ್ದಾಗ
ಭಗವಂತ ನಿಮ್ಮ ಜೊತೆಯಲ್ಲಿ ಇರುವಂತ ಅನುಭವವನ್ನ ಪ್ರತಿ ಸೆಕೆಂಡ್ ಬಾಬಾ ನಿಮ್ಮ ಹತ್ರ ಏನ್ ಮಾಡ್ತಾ ಹೋಗ್ತಾರೆ, ಮಾಡಿಸ್ತಾ ಇರ್ತಾರೆ. ಅವಾಗ ಅದಕ್ಕೆ ಬಾಬಾ ಹೇಳ್ತಾರೆ ಅಭೂಲ್, ನೀವು ಮರಿಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲ. ಇವಾಗ ನಿಮ್ಮ ಹತ್ರ ಒಂದು ಸ್ತ್ರೀ ಅಂತ ಶರೀರ ಸಿಕ್ಕಿದೆ, ಪುರುಷ ಅಂತ ಶರೀರ ಸಿಕ್ಕಿದೆ, ಯಾವಾಗ ಮರಿತೀರಿ? ಯಾವಾಗ ಮರಿತೀರಾ? ಯಾವಾಗ್ಲೂ ಮರೆಯೋದಿಲ್ಲ. ನಾವು ಏನು ಕರ್ಮ ಮಾಡ್ಬೇಕಾದ್ರೆ ಅದು ನೆನಪಿರ್ತದೆ, ಸ್ಮೃತಿ ಇರ್ತದೆ ತಾನೇ. ಹೌದು. ಹಾಗಂತ ಶರೀರದ ಪ್ರತಿ ನೆನಪು ಮಾಡ್ತಿರೋ, ಯೋಗ ಮಾಡ್ತಿರೋ? ನೆನ್ಪು ಮಾಡಿ. ನನ್ನ ಶರೀರ 2 ಕಾಲಿದೆ, 65 kg ಇದ್ದೇನೆ, 163 ಸೆಂಟಿಮೀಟರ್ ಉದ್ದ ಇದ್ದೇನೆ, ಇಲ್ಲ ನೆನ್ಪು ಮಾಡ್ತೀರಿ? ಇಲ್ಲ. ಯೋಗ ಮಾಡ್ತೀರಾ? ಯೋಗ ಇಲ್ಲ. ಮಾಡ್ತೀವಿ. ಮತ್ತೆ ಸದಾ ಗೊತ್ತಿರ್ತದೆ ತಾನೆ, ಆತ್ಮನ ಶಕ್ತಿ ಅದರ ಕಡೆಗೆ ಕನೆಕ್ಟೆಡ್ ಇರ್ತದೆ ತಾನೆ. ಹೌದು. ಹಾಗೇನೆ ಬಾಬಾನು ಕೂಡ ಏನಾಗಿರ್ಬೇಕು, ಸ್ಮೃತಿ, ಅಟೆನ್ಷನ್ ಅಲ್ಲಿ ಇರಬೇಕು. ಅದು ಇದೆ ಅಂತ ಬಿಟ್ಟು ಬಾಯಲ್ಲಿ ಹೇಳೋದಲ್ಲ, ಪುಸ್ತಕದಲ್ಲಿ ಹೇಳೋದಲ್ಲ, ನಿಮ್ಗೆ ಅನುಭವ ಅನುಭವ ಆಗ್ಬೇಕು. ಆಗ್ಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ ಪ್ರತ್ಯಕ್ಷ ಫಲ. ಆ ಪ್ರತ್ಯಕ್ಷ ಫಲ ಒಂದೇ ರೀತಿ ಇರಬೇಕು, ಜಾಸ್ತಿ ಆಗ್ಬೇಕು, ಕಡಿಮೆ ಆಗ್ಬೇಕು. ಒಂದೇ ಆ ಜಾಸ್ತಿ ಜಾಸ್ತಿ ಆಗ್ಬೇಕು. ಅದು ಹೆಂಗ್ ಜಾಸ್ತಿ ಆಗ್ಬಿಡ್ತದೆ? ಮಾಡ್ತಾನೆ. ಮಾಡ್ತಾ ಮಾಡ್ತಾ ಹೆಂಗ್ ಜಾಸ್ತಿ ಆಗ್ಬಿಡ್ತದೆ? ನಮ್ಮ ಬುದ್ಧಿ ಕ್ಲೀನ್ ಅಂಡ್ ಕ್ಲಿಯರ್ ಇದ್ದಾಗ ಎಷ್ಟು ಬಾಬನ್ ಜೊತೆಲಿ ಇರ್ತಿರೋ ವಿಕರ್ಮ ವಿನಾಶ ಆಗ್ತದೆ. ಹೌದು. ಎಷ್ಟು ಬುದ್ಧಿ ಕ್ಲೀನ್ ಆಗ್ತದೋ ಅಷ್ಟು ಸ್ವಮಾನ. ಬಾಬಾ ಹೇಳಿದಾರೆ ಇವತ್ತು ಶಾಂತಿ ಸುಖ ಏನಾಗ್ತದೆ, ಜಾಸ್ತಿ ಆಗ್ತದೆ. ಜಾಸ್ತಿ. ಆಗ್ತದಾಗಲ್ವೋ? ಆಗ್ತೈತಿ. ಅನುಭವದಲ್ಲಿ ವ್ಯತ್ಯಾಸ ಇರ್ತದೆ ಇರಲ್ವೋ? ಇರ್ತೈತಿ. ಅವಾಗ ಫಲದಲ್ಲೂ ವ್ಯತ್ಯಾಸ ಇರ್ತದೆ ಇರಲ್ವೋ? ಇರುತ್ತೆ. ಅದು ವ್ಯತ್ಯಾಸ ಇದ್ದ ತಾನೇ ಮಾಡ್ಬೇಕು ಅಂತ ಅನಿಸುತ್ತೆ. ಹೌದು. ಫಲದಲ್ಲಿ ಕಡಿಮೆ ಇದೆ ಅಂತಂದ್ರೆ ಏನ್ ಅರ್ಥ? ನಾವ್ ಮಾಡ್ತಾ ಇಲ್ಲ. ಆತ್ಮ ಆಗಿಲ್ಲ, ಆತ್ಮ. ದೇಹಭಾನ ಇದೆ, ವಿಕಾರ ಹೌದು. ಇದೆ. ಓಕೆ, ಉದಾಹರಣೆಗೆ ನಾಲ್ಗೆ ಮೇಲೆ ಜಿಲೇಬಿ ಇಟ್ಟಿದ್ದೇನಪ್ಪ, ನಿನ್ನೆ ಸಿಹಿ ಇತ್ತು, ಇವತ್ತು ಜಿಲೇಬಿ ಕಹಿ ಆಗ್ಬಿಟ್ಟಿದೆ. ಕಾರಣ ಕಾರಣ ಏನಾಗಿದೆ? ಹಾಳಾಗಿರ್ಬೇಕದು. ಅಣ್ಣ ಜ್ವರ ಇಲ್ಲ, ಬಂದ ಜಿಲೇಬಿ ಜ್ವರ ಬಂದಿದೆ. ಜಿಲೇಬಿ ಹಾಳಾಗ್ಲಿಲ್ಲ, ಜ್ವರ ಬಂದಿದೆ. ಇಲ್ಲ. ನಮ್ಮ ಬಾಯಿ ಕಟ್ಟಿದೆ. ಜ್ವರ ಬಂದಿರುವಂತ ಕಾರಣದಿಂದ, ನಾಲ್ಗೆ ಮೇಲೆ ಗಟ್ಟಿಯಾಗಿ ಕುತ್ಕೊಂಡಿರುವಂತ ಕಾರಣದಿಂದ ಜಿಲೇಬಿ ರುಚಿ ಏನಾಗ್ತಾ ಇಲ್ಲ. ಗೊತ್ತಾಗ್ತಾ ಇಲ್ಲ. ಹಾಗೆ ಇವತ್ತು ನಾನು ಭಗವಂತ ನೆನಪು ಮಾಡಿದಾಗ ನಿನ್ನೆಕ್ಕಿಂತ ನನಗೆ ಕಡಿಮೆ ಅನುಭವ ಆಗ್ತಾ ಇದೆ ಅಂತ ಏನರ್ಥ? ಇನ್ನ ಪರಮಾತ್ಮನ ಇದ್ರಲ್ಲಿ ಇದೀನಿ ಅಂತ. ಆ ದಿನ ಏನೋ ವಿಕರ್ಮ ಹಾಗೆ ಮಾಡಿದ್ದೇನೆ ಏನೇಳಿ, ಏನೋ ವಿಕರ್ಮ ಮಾಡಿದೀನಿ. ಹೌದಲ್ವಾ? ಹೌದು. ಹೌದಾ? 5 ದಿವಸ ತವ್ರ ಮನೆಗೆ ಹೋಗ್ಬಿಟ್ಟು ತಮ್ಮನ್ನು ಮದುವೆ ಮಾಡ್ಕೊಂಡು ಬಂದ್ರೆ ವಾಪಸ್ ಹೆಂಗಿರ್ತದೆ? ಯೋಗ ಮಾಡ್ಲಿಕ್ಕೆ ಕುತ್ಕೊಂಡಾಗ ಅದೇ ನೆನಪು ಬರ್ತಾ ಇರುತ್ತೆ. ಸರಿ ಮೆತ್ಕೊಂಡಿದ್ದ ಅನುಭವ ಆಗ್ತದ ಆಗಲ್ವಾ? ಆಗುತ್ತೆ. ಅನುಭವ ಆಗತ್ತಾ? ಆಗಲ್ಲ. ಆಗಲ್ಲ. ಕಾರಣ ಅದ ಮೇಲೆ ಏನಾಗಿದೆ, ಕ್ಲೀನ್ ಆಗಿ ಮೆತ್ಕೊಂಡು. ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಮತ್ತೆ 1 ವಾರ ಬೇಕು. 5 ದಿನ ಮದ್ವೆಲಿ ಚೆನ್ನಾಗಿ ತಿಂದಿರ್ತೀವಿ ಶರೀರಕ್ಕೆ ಅಲ್ವಾ, ಆದ್ರೆ ಮನಸ್ಸಿನ ಮೇಲೆ ಏನಾಗುತ್ತೆ, ಅದು ಸರಿಯಾಗಿ ಪ್ರಭಾವ ಬೀರುತ್ತೆ. ಗೊಂಡಿರುತ್ತದೆ. ಅದೆಲ್ಲ ನಿಮ್ಗೆ ಅನುಭವ ಇದೆಯೋ ಇಲ್ವೋ? ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಪ್ರತ್ಯಕ್ಷ ಫಲ ಶಾರೀರಿಕವಾಗಿ ಎಲ್ಲೇ ಇದೆ. ಮದುವೆ ಮನೇಲಿರಿ, ಯಾರ ಶ್ರಾದ್ದದಲ್ಲಾದ್ರೂ ಕೂಡ ಇರಿ, 12ನೇ ದಿನಕ್ಕಿರಿ, ಬರ್ತ್ಡೇಲಿದ್ರಿ, ಏನಿದ್ರೂ ಕೂಡ ಆಧ್ಯಾತ್ಮಿಕ ಸಂಪಾದನೆ ಅನುಭವದಲ್ಲಿ ವ್ಯತ್ಯಾಸ ಆಗಬಾರದು. ನಿರಂತರವಾಗಿ ಹೊಸ 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 ಸುನ್ನತವಾದಂತ ಫಲ ನಿಮ್ಗೆ ಸಿಗ್ತಾ ಇರಬೇಕು ಅಂತಂದ್ರೆ ಎಲ್ಲೇ ಇದ್ರೂ ಕೂಡ ಮನಸ್ಸಿನಿಂದ ಬಾಬನನ್ನ ದೂರ ಮಾಡಬಾರ್ದು. ಇಡಕೂಡದು. ನಿರಂತರ ಮನಸ್ಸಾ ಸೇವೆ ಗುಪ್ತವಾಗಿ ನಡೀತಾ ಇರಬೇಕು. ಅವಾಗ ಫಲ ಜಾಸ್ತಿ ಬರ್ತಾ ಇದೆ ಅಂತಂದ್ರೆ ಏನಾಗ್ತದೆ? ಹಗೂರ ಆಗ್ತೈತಿ. ಅದಕ್ಕೆ ಹೇಳ್ತಾರೆ ಕುಂತ್ರ 1000 ನಿಂತ್ರ 1000 ಅಂತ ಅಲ್ವಾ? ಕೆಲವೊಬ್ರು ಹೇಳ್ತಾರೆ ಈ ಯೋಗೇಶನ ಎಲ್ಲೋದು ಲಾಭನೇ ಮಾಡ್ಕೊಂಡು ಬರ್ತಾರಲ್ಲ, ಇವ್ರಿಗೆ ನಷ್ಟನೇ ಇಲ್ವಲ್ಲ. ಅವ್ರು ನಮ್ಮ ಮನೆಗೆ ಬಂದ್ರು ಲಾಭ ನನಗೆ, ನಾನು ಅವ್ರ ಮನೆಗೆ ಹೋದ್ರು ಲಾಭ ನನಗೆ. ಸರಿನಾ? ಕೆಲವ್ರು ಹೇಳ್ತಾರೆ ನಮ್ಮ ಕ್ಲೋಸ್ ಆಗಿರುವಂತ ಅಕ್ಕಂದ್ರಿ, ಈ ಯೋಗೇಶನ್ ಯಾವಾಗ ದುಡ್ಡೇ ಖರ್ಚು ಮಾಡೋದಿಲ್ಲ, ಇವ್ರು ನಮ್ಮ ಮನೆ ಬಂದು ನಾನೇ ಕೊಡ್ಬೇಕು, ನಾವು ಅವ್ರ ಮನೆಗೆ ಹೋದ್ರು ನಾವೇ ಕೊಡ್ಬೇಕು, ಅವ್ರು ನಮ್ಗೆ ಕೊಡೋದೇ ಇಲ್ಲ, ಯಾವಾಗಲೂ ತಗೊಳ್ಳೋದನ್ನೇ ಕೆಲಸ. ಇನ್ನು ಲಾಭದಲ್ಲಿ ಇರ್ತಾರೆ, ಸ್ಥೂಲವಾಗಿ ಸೂಕ್ಷ್ಮವಾಗಿ 2 ರೀತಿ ಲಾಭದಲ್ಲಿ ಇರ್ತಾರೆ ಇವರು ಅಂತ ಹೇಳ್ಬಿಟ್ಟು ಅಲ್ವಾ? ಆಧ್ಯಾತ್ಮಿಕವಾಗೂ ಲಾಭ ಮಾಡ್ಕೊಂಡಿರ್ತಾರೆ, ಸ್ಥೂಲವಾಗೂ ಲಾಭ ಮಾಡ್ಕೊಂಡಿರ್ತಾರೆ, ಮೈನಸ್ ಇರೋದೇ ಇಲ್ಲ ಅಲ್ವಾ?
ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ ಮಕ್ಕಳೇ, ಆ ಪ್ರತ್ಯಕ್ಷ ಫಲ ಹೇಳುವಂಥದ್ದು ಆತ್ಮಿಕವಾಗಿ ನಾವು ಅನುಭವಿಸ್ಬೇಕು, ಸ್ಥೂಲವಾಗಿ ಅಲ್ಲ. ಇವತ್ತೆಷ್ಟು ನಿಮ್ಮನೆ ಜನ ಬಂದ್ರು, ಎಷ್ಟು ಜನ ಮಾವಿನ ಹಣ್ಣು ತಗೊಂಡ್ ಬಂದ್ರು, ಎಷ್ಟು ಟೋಲಿ ತಗೊಂಡ್ ಬಂತು, ಎಷ್ಟು ಹೊಗಳಿದ್ರು, ಅದಲ್ಲ. ಯಾವ್ದ್ರಲ್ಲಿ ಬರಬೇಕು? ನಿರಾಕಾರ ರೂಪದಲ್ಲಿ ಬರಬೇಕು. ಮತ್ತು ಯೋಗದ ಅನುಭವದ ಪರ್ಸೆಂಟೇಜ್ ಅಲ್ಲಿ ಏನಾಗ್ತಾ ಇರಬೇಕು? ಜಾಸ್ತಿ ಆಗ್ತಾ ಇರಬೇಕು. ನಿಮ್ಮ ಮತ್ತು ಭಗವಂತ ಜೊತೆಗೆ ಮಾತ್ರ ಕನೆಕ್ಷನ್ ಇರಬೇಕು. ಮಧ್ಯದಲ್ಲಿ ಬೇರೆ ಯಾರು ಇರಬಾರ್ದು. ಬರಕೂಡದು. ಪತಿ ಪತ್ನಿಯ ಸಂಬಂಧದಲ್ಲಿ ಮೂರನೇವನು ಬರಬೇಕು, ಬರಬಾರ್ದು? ಬರಬಾರ್ದು. ಬರಬಾರ್ದು. ಹಾಗೆ ನಿಮ್ಮ ಮತ್ತು ಪರಮಾತ್ಮನ ಜೊತೆಗೆ ಯಾರು ಬರಬಾರ್ದು? ಬೇರೆ ಮೂರನೇ ಬ್ರಹ್ಮಬಾಬನು ಬರಬಾರ್ದು. ನೀವು ಬಾಬಾ ಇಬ್ರೆ ಹೌದು. ಅಷ್ಟು ಕ್ಲೋಸೆಸ್ಟ್ ನೀವು ಆಗಿರ್ಬೇಕಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ ಪ್ರತ್ಯಕ್ಷ ಫಲ. ಅದಕ್ಕಾಗಿ ನಾನು ಇವಾಗ ಎಷ್ಟು ಯೋಗವನ್ನು ಮಾಡಿದೆ, ನಾನು ಇವಾಗ ಎಷ್ಟು ಸೇವೆಯನ್ನ ಮಾಡಿದೆ, ಅದು ಮಾಡಿದ ಮೇಲೆ ಮಾಡಿದ ತಕ್ಷಣದಲ್ಲಿ ನನ್ನ ಮಾನಸಿಕ ಸ್ಥಿತಿ ಹೇಗಿತ್ತು ಅಂತ ನೀವೇನ್ ಮಾಡ್ಬೇಕು? ಅದನ್ನ ಪ್ರತ್ಯಕ್ಷ ಫಲವನ್ನ ಚೆಕ್ ಮಾಡಬೇಕು. ಇಟ್ ಮೇ ಬಿ ಪಾಸಿಟಿವ್, ಇಟ್ ಮೇ ಬಿ ನೆಗೆಟಿವ್. ನೀವು ಮಾಡಿರೋ ಸರಿ ಇಲ್ಲ ಅಂತಂದ್ರೆ, ಅಣ್ಣವ್ರೆ ಇವತ್ತು ಮೂಡೇ ಸರಿ ಇಲ್ಲ, ಆಫೀಸಲ್ಲಿ ಚೆನ್ನಾಗಿ ಬೈದ್ಬಿಟ್ಟಿದ್ದಾರೆ. ಯಾಕೆ ಬೈದಿದ್ದಾರೆ? ತಪ್ಪು ಮಾಡಿ ತಪ್ಪು ಮಾಡಿದಿರಿ. ಮನೆಯಿಂದ ಹೋಗ್ಬೇಕಾದ್ರೆ ಛತ್ರಿ ತಗೊಂಡು ಹೋಗಿಲ್ಲ, ಯೋಗ ಮಾಡಿಲ್ಲ, ಅಮೃತ ವೇಳೆ ಮಾಡಿಲ್ಲ, ಟಾಕ್ ಅಂತ ಹೊಡೆದಿರ ಬಾಣ ಡಮಾರ್ ಅಂತ ತಾಕ್ಬೇಕು. ಆಗಿದ್ಮೇಲೆ ತಕ್ಷಣ ಯೋಗ ಮಾಡ್ಬಿಟ್ಟು ಅದು ಕ್ಲೀನ್ ಮಾಡ್ಕೊಳ್ಬೇಕಲ್ವಾ? ಅದನ್ನ ಮಾಡಿಲ್ಲ, ಅದನ್ನ ಹಂಗೇ ಇಟ್ಕೊಂಡ್ಬಿಟ್ಟು ಯಾಕೆ ಹಂಗ್ ಮಾಡಿದ್ರು, ಹಿಂಗೆ ಯಾಕೆ ಮಾಡಿದ್ರು, ಮಾಡಬಾರ್ದಿತ್ತಲ್ಲ, ಅದನ್ನ ಸರಿಯಾಗಿ ಗಟ್ಟಿಯಾಗಿ ಕೊಡ್ಸ್ಕೊಂಡ್ಬಿಡ್ತಾರೆ. ಅವಾಗ ಏನಾಗುತ್ತೆ? ಕ್ಲೀನ್ ಮಾಡ್ಲಿಕ್ಕೆ ಏನಾಗುತ್ತೆ? ಇದು ರಾಮನ ಪ್ರತ್ಯಕ್ಷ ಫಲನೋ ರಾವಣನ ಪ್ರತ್ಯಕ್ಷ ಫಲನೋ? ರಾವಣ ಅಂತ ಅಂದ್ರ ಅರ್ಥ ನಾವು ಯೋಗ ಮಾಡಿಲ್ಲ, ಭಗವಂತ ನೆನಪಲ್ಲಿಲ್ಲ ಅಂತ. ಕಲಿಯುಗದ ಪ್ರತ್ಯಕ್ಷ ಫಲ, ದೇಹಾಭಿಮಾನದ ಪ್ರತ್ಯಕ್ಷ ಫಲ, ಮಾಯೆಯ ಪ್ರತ್ಯಕ್ಷ ಫಲ. ಈಗ ಯಾರ ಪ್ರತ್ಯಕ್ಷ ಫಲ ತಗೊಳ್ಬೇಕು ನಾನು? ಮಾಯೆದೋ ರಾವಣಂದೋ? ಇಬ್ಬರದು ಬೇಡ. ರಾಮಂದೋ? ರಾಮಂದು. ಆ ರಾಮನ ಪ್ರತ್ಯಕ್ಷ ಫಲ ತಗೊಳ್ಬೇಕು ಅಂದ್ರೆ ಸದಾ ಕಾಲ ಮನ ಬುದ್ಧಿ ಇಡುವಂತ ಸಾಧನದಲ್ಲಿ ಸದಾ ನಾನು ಯಾರನ್ನ ಇಟ್ಕೊಳ್ಬೇಕು? ತಂದೆ ಹತ್ತಿರದಲ್ಲಿ ಪಕ್ಕದಲ್ಲಿ ಮೊದಲು ಯಾರನ್ನ ಇಟ್ಕೊಂಡಿರ್ಬೇಕು? ನಿಮ್ಗೊಂದು ಪ್ರಶ್ನೆ. ನೀರು ಬಾಯಲ್ಲಿ ಇಟ್ಟಾಗ, ಹಾಲು ಬಾಯಲ್ಲಿ ಇಟ್ಟಾಗ ಯಾವ ರುಚಿ ಬರ್ತದೆ? ಹಾಲು ರುಚಿ ಬರ್ತದೆ. ಅದ್ರಲ್ಲಿ ಸಕ್ಕರೆ ಹಾಕಿದ್ರೆ ಯಾವ ರುಚಿ ಬರ್ತದೆ? ಸಕ್ಕರೆ ರುಚಿ. ಅದಕ್ಕೆ ಟೀ ಪೌಡರ್ ಮಾಡ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡ್ಬಿಟ್ಟು ತಕ್ಷಣದಲ್ಲಿ ನಾಲ್ಗೆ ಮೇಲೆ ಇಟ್ಟರೆ ಯಾವ ರುಚಿ ಬರ್ತದೆ? ರುಚಿ ಆ ಈ ರುಚಿನೇ ಬಂದಿದೆ. ಅಲ್ಲ, ಬಾದ್ಲು ಬಾಯಿ ಸುಟ್ಟೋಗ್ತದೆ. ಬಿಸಿ ರುಚಿ. ಒಂದು ಸುಟ್ಟೋಗ್ತದೆ ತಾನೆ? ಹೌದು. ನಾನೇನ್ ಹೇಳಿದೆ ನಿಮಗೆ? ಅದ ಟೀನೂ ಇದೆ, ಹಾಲು ಇದೆ, ಆಮೇಲೆ ಸಕ್ಕರೆನೂ ಇದೆ, ಚೆನ್ನಾಗಿ ಬಿಸಿ ಮಾಡಿದೀನಿ. ಅವಾಗ ಏನಾಗ್ತದೆ ಹೇಳಿ? ನಾಲ್ಗೆ ಬಂದು ಸುಡ್ತದೆ ತಾನೆ? ಹೌದು. ಆಮೇಲೆ ತಾನೇ ಟೀ ರುಚಿ ಬರೋದು, ಹಾಲಿನ ರುಚಿ ಬರೋದು, ಸಕ್ಕರೆ ರುಚಿ ಬರೋದು ಆಮೇಲೆ. ಹೌದಣ್ಣ. ಹಾಗೆ ನಿಮ್ಮ ಮನಸ್ಸಿನಲ್ಲಿ ಯಾರು ಇರ್ಬೇಕು ಹೆಚ್ಚಿಗೆ? ಪರಮಾತ್ಮ. ಪರಮಾತ್ಮ. ಅವಾಗ ನಿಮ್ಗೆ ಯಾವ ಪ್ರತ್ಯಕ್ಷ ಫಲ ಸಿಗ್ತಾ ಇರ್ತದೆ? ಪರಮಾತ್ಮನ ಈಗ ಕಲಿಯುಗದ ಫಲ ಸಿಗಬೇಕು, ಸಂಗಮಯುಗದ ಫಲ ಸಿಗಬೇಕು? ನನ್ನ ಪ್ರತ್ಯಕ್ಷ ಸೇರಬೇಕು ಅಂದ್ರೆ ನೀನು ನನ್ನ ಜೊತೆಗೆ ಸಂಗಮ ಸೇರಿ ಬರ್ಬೇಕು. ನೀನು ಪಕ್ಕದಲ್ಲಿ ಕೂತ್ಕೊಳ್ಳುವಂಗಿಲ್ಲ, ಮಡಿಲಲ್ಲಿ ಕೂತ್ಕೊಳ್ಳುವಂಗಿಲ್ಲ, ಎದುರುಗಡೆ ಕೂತ್ಕೊಳ್ಳುವಂಗಿಲ್ಲ. ಎಲ್ಲಿರ್ಬೇಕು? ಸಂಗಮ ಅಂತಂದೇನು? ಹಾಲು ಮತ್ತು ನೀರನ್ನು ಸೇರಿಸ್ಬಿಟ್ಟಿದ್ದೀರಿ, ಬೇರೆ ಮಾಡ್ಲಿಕ್ಕೆ ಆಗ್ತದಾ? ಇಲ್ಲ. ಅಷ್ಟು ಸಂಗಮವಿದ್ದಾಗ ಮಾತ್ರ ಯಾರ ಜೊತೆಗೆ ನೀನು ಸಂಗಮವಾಗಿದೆಯೋ ಅದರ ಫಲ. ಅಂದ್ರೆ ಅವನಲ್ಲಿ ಯಾರ ಜೊತೆ ಸಂಗಮ ಆಗಿದೆಯಾ ನೀನು? ಪರಮಾತ್ಮ. ಈಗ ನೀವು ಹಾಲಲ್ಲಿ ಸಕ್ಕರೆ ಹಾಕಿದಾಗ, ನಾಲ್ಗೆ ಮೇಲೆ ಇಟ್ಟಾಗ ಉಪ್ಪಿನ ಅನುಭವ ಆಗ್ತದೋ ಆಗಲ್ವೋ? ಯಾಕೆ? ನಿಮ್ಮಲ್ಲಿ ಉಪ್ಪಿಲ್ವಾ? ಸಕ್ಕರೆ ಹಾಕಿದ್ರು ಸಕ್ಕರೆ, ಉಪ್ಪು ಹಾಕಿಲ್ವಲ್ಲ? ಅಂದ್ರೆ ನಿಮ್ಮ ಮನಸ್ಸು ಪರಮಾತ್ಮನ ಜೊತೆಲಿದ್ರೆ ಪರಮಾತ್ಮಂದೇ ಅನುಭವ ಇರ್ತದೆ. ಪತಿ ಜೊತೆಗಿದ್ರೆ, ಪತಿ ಮಕ್ಕಳ ಜೊತೆಗಿದ್ರೆ, ವಿಕಾರ ಜೊತೆಗಿದ್ರೆ, ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಮನಸ್ಸು ಬುದ್ಧಿಯಲ್ಲಿ ಯಾರಿಲ್ಲ. ಅದಕ್ಕೆ ಮನೆಯಿಂದ ಹೋಗ್ಬೇಕಾದ್ರೆ ಹಾಲು ಮತ್ತು ಸಕ್ಕರೆ ಮಿಕ್ಸ್ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಅದನ್ನ ಏನಾದ್ರೂ ಮಾಡಿ ಜೊತೆಲಿ ಇರ್ಲೇಬೇಕು. ನೀವು ಕುಡ್ದಾಗ್ಲೂ ಸಿಹಿ ಇರಬೇಕು. ನಿಮ್ ಬಾಟ್ಲಲ್ಲಿ ನೀರು ಬೇರೆಯವ್ರು ಕುಡಿದ್ರು ಕೂಡ ಅವ್ರಿಗೆ ಏನಾಗಿರ್ಬೇಕು? ಸಿಹಿಯಾಗಿ. ಯಾಕೆ ಅದ್ರಲ್ಲಿ ಏನ್ ಹಾಕಿದ್ದೀರಿ? ಕಾಲು ಸಕ್ಕರೆ. ಸಕ್ಕರೆ ಹಾಕಿದ್ದೀರಾ. ಅರ್ಥ ಆಯ್ತಾ? ಅದಕ್ಕಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ ಆದ್ಮೇಲೆ. ಬೆಳಗಿಂದ ಸಾಯಂಕಾಲದವರೆಗೂ ನಾನು ಎಷ್ಟು ನಿರಂತರವಾಗಿ ಭಗವಂತನ ಜೊತೆಯ ಪ್ರತ್ಯಕ್ಷ ಫಲವನ್ನು ನಾನೇನ್ ಮಾಡ್ತಿದ್ದೇನೆ?
ಅನುಭವಿಸ್ತಾ ಇದ್ದೇನೆ ಅಂತ ಯಾರು ಚೆಕ್ ಮಾಡ್ಕೊಳ್ಬೇಕು? ನಾನೇ ನಾನೇ. ಚೆಕ್ ಮಾಡಿ ಅರ್ಥ ಆಯ್ತಾ? ಈಗ ಸಂಗಮಯುಗದ ಪ್ರತ್ಯಕ್ಷ ಫಲ ಬೇಕು, ಕಲಿಯುಗದ ಪ್ರತ್ಯಕ್ಷ ಫಲ ಬೇಕು? ಸಂಗಮ ಸರಿ, ಕಲಿಯುಗದ ಪ್ರತ್ಯಕ್ಷ ಫಲ ಯಾವುದು? ವಿಕಾರ ಅದು ಬೇಕು. ಒಂದು ವಿಚಾರ. ಇವತ್ತು ಯಾಕೆ ಹೋದ್ನೋ ಏನೋ ಅಣ್ಣವ್ರೆ, ಟೆನ್ಷನ್ನು, ತಲೆ ಭಾರ ಬೇಜಾರ ಆಗ್ಬಿಟ್ಟಿದೆ. ಇದ್ಯಾವ ಫಲ? ಕಲಿಯುಗ. ಕಲಿಯುಗದ ಸಫಲತೆ, ಖುಷಿ, ಆನಂದ, ಹಗುರತೆ, ಶಾಂತಿ. ಇದ್ಯಾವ ಫಲ? ಸಂಗಮ ಯುಗ. ಬೇರೆ ಗೊತ್ತಿರ್ಲಿ, ಖುಷಿ ಆನಂದ ಲಾಟ್ರಿ ಸಿಕ್ಕಿಬಿಟ್ಟು ಗೋಬಿ ಮಂಚೂರಿ ತಿಂದ್ಬಿಟ್ಟಲ್ಲ, ಆಧ್ಯಾತ್ಮಿಕ ಉನ್ನತಿಯಿಂದ ಸಿಗುವಂತ ಖುಷಿ ಇರಬೇಕು. ಹೌದು. ಆತ್ಮದಲ್ಲಿ ಪರಿವರ್ತನೆ ಆಗೋದ್ರ ಮೂಲಕ ಖುಷಿ ಇರಬೇಕು. ಆ ಪ್ರತ್ಯಕ್ಷ ಫಲವನ್ನ ಪ್ರತಿದಿನ ನೀವು ಹೆಚ್ಚಿಗೆ ತಿನ್ನಬೇಕು. ಬೇರೆಯವರಿಗೆ ತಿನ್ನಿಸು. ನೀವು ತಿಂತಾ ಇದ್ರೆ ಬೇರೆಯವ್ರಿಗೂ ಕೂಡ ಅದು ಸಿಕ್ಕೇ ಯುವತಿ. ಸಿಗತ್ತೆ. ಅರ್ಥ ಆಯ್ತಾ? ಹೌದು. ನೋಡಿ, ಪ್ರತ್ಯಕ್ಷ ಫಲ ಹೇಳೋದಕ್ಕೆ ಎಷ್ಟು ಅರ್ಥ ಇದೆ ಅಲ್ವಾ? ಹೌದು. ಸಂಗಮಯುಗ ಪ್ರತ್ಯಕ್ಷ ಫಲ ಅಂತ ಹೇಳ್ಬಿಡ್ತೀವಿ, ಆದ್ರೆ ಏನದು? ಅದಕ್ಕೆ ಬಾಬಾ ಹೇಳ್ತಾರೆ, ಈಗ ಫ್ರೆಶ್ ಫಲ ಚೆನ್ನಾಗಿರ್ತದೋ ಸ್ವಲ್ಪ ಲೇಟ್ ಆಗ್ಬಿಟ್ಟು ತಿನ್ನೋದು ಚೆನ್ನಾಗಿರ್ತದೋ? ಫ್ರೆಶ್ ಚೆನ್ನಾಗಿರುತ್ತೆ. ಈಗ ಯಾವ ಸೀಸನ್ ಇದೆ? ಮಾವಿನಹಣ್ಣು. ಮಾವಿನ ಹಣ್ಣು ಇವಾಗ ಕಟ್ ಮಾಡಿ ಇಟ್ಬಿಟ್ಟು ಹಂಗೆ ಹೊರಗಡೆಗೆ ಇಟ್ಬಿಟ್ಟು ಒಂದು 6 ತಾಸು ನಂತರ ಮಾವಿನ ಹಣ್ಣು ತಿನ್ನಿ, ಹೆಂಗಿರ್ತದೆ? ಅವಾಗಲೇ ಕಟ್ ಮಾಡಿ ತಿಂದ್ರೆ? ಆಪಲ್ ಹೌದು ತಾನೆ? ಅದಕ್ಕಾಗಿ ನಾವು ಪ್ರತ್ಯಕ್ಷ ಫಲ ತಗೊಳ್ಬೇಕು, ಸ್ವಲ್ಪ ಲೇಟ್ ಆಗಿ ತಗೊಳ್ಬೇಕು. ಪ್ರತ್ಯಕ್ಷ ಆ ಪ್ರತ್ಯಕ್ಷ ಫಲ ತಗೊಳ್ಬೇಕು ಅಂದ್ರೆ ನನ್ನ ಮತ್ತು ಬಾಬಾ ನಡುವೆ ಮೂರನೇವರಿಗೆ ಇರಬಾರದು, ಕೊಡಬಾರದು. ಮಾನಸಿಕವಾಗಿ ಓಕೆ, ನಿಮ್ಮ ಮನೇಲಿ ಬಂಧನ ಇದೆ, ಅದು ಓಕೆ, ಶಾರೀರಿಕವಾಗಿ ಫೋಟೋ ಇಟ್ಕೊಳ್ಳಿ ಕಷ್ಟ ಇದೆ, ಸರಿ. ಅದು ಮಾನಸಿಕವಾಗಿ ಅದು ನನ್ನ ಕೈಯಲ್ಲಿದೆ ಅಲ್ವಾ? ಅದಕ್ಕೆ ಆದ್ಮೇಲೆ ನಿಮ್ಮ ಜೀವನದಲ್ಲಿ ಏನೇ ಘಟನಾವಳಿಗಳು ನಡೀಲಿ, ಒಳ್ಳೇದ್ ನಡೀಲಿ, ಕೆಟ್ಟ ನಡೀಲಿ, ಏನೇ ನಡೆದ್ರು ಕೂಡ ಫಸ್ಟ್ ನಾವೇನ್ ಮಾಡ್ಬೇಕು? ಯಾರಿಗೆ ರಿಪೋರ್ಟ್ ಮಾಡ್ಬೇಕು? ಬಾಬಾ ಭಗವಂತನ ರಿಪೋರ್ಟ್ ಮಾಡಬೇಕು. ಜೊತೆಯಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಹೋದಾಗ ನೀವು ರಿಪೋರ್ಟ್ ಮಾಡೋದಲ್ಲ, ಅವನು ಸದಾ ನಿಮ್ಮ ಜೊತೆಯಲ್ಲಿ ಇರುವಂತ ಅನುಭವ ನಿಮ್ಗೆ ಆಗ್ತಾ ಇರಬೇಕು. ಸರಿ, ಓಕೆ. ಓಂ ಶಾಂತಿ. ಓಂ